Hi, hello. Welcome to Credence IS Toppers Talk. Today we have Mr. Jayan, KS 2015, to share his experience how to prepare for KS examination. So, welcome you, sir. Thank you. Welcome to Credence IS Toppers Talk. So, firstly, I want to start with what is your background, your family background, about your education, what all you completed. Thank you for inviting me, and it's a pleasure speaking to you guys. My name is Jayant, and I've become an Assistant Commissioner of Commercial Tax in KS 2015. My father was working, he's retired now. He was working as one of the board of directors in Outcomes, and my mother is a housewife. I basically have done my engineering in RNSIT and MS in NYU Poly, and I did my MS in VLSI and Communications. And I used to work in Intel for almost 6 months, and then the situations in Bangalore made me to come back to India, and after that I was not interested in working in IT industries in India, especially because of various reasons. And because of that, and it was an option given my father that you do something in civil services, and on that basis I took civil services, and I cleared KS. Okay, so how was your experience there, sir? While doing MS or while working in Intel, how you felt? Actually, ಫಸ್ಟ್ ನಂದು ಚಿಕ್ಕ ವಯಸ್ಸಿಂದ ಹೆಂಗಿತ್ತು ಅಂದರೆ ನನ್ನ ಮನೇಲಿ ಐ ಶುಡ್ ಬಿಕಮ್ ಅ ಡಾಕ್ಟರ್ ಅಂತಲೇ ಇದ್ದಿದ್ದು. ಆ ಲೆವೆಲ್ಗೆ ಅಂದರೆ ಈವನ್ ಇಫ್ ಐ ಹ್ಯಾಡ್ ಜಾಯಿನ್ ಫಾರ್ ಅ ಕಂಪ್ಯೂಟರ್ ಕ್ಲಾಸಸ್, ಮೈ ಮದರ್ ವಾಸ್ ಲೈಕ್ ಯು ವಿಲ್ ಗೋಯಿಂಗ್ ಟು ಬಿಕಮ್ ಎನ್ ಡಾಕ್ಟರ್, ವೈ ಯು ವಾಂಟ್ ಟು ಬಿಕಮ್ ಎನ್ ವೈ ಯು ಹ್ಯಾವ್ ಟು ಜಾಯಿನ್ ದ ಕಂಪ್ಯೂಟರ್ ಕ್ಲಾಸಸ್. ಇನ್ ದಾಟ್ ವೇ ದೇ ವರ್ ವೆರಿ ಅಡಮೆಂಟ್. ಬಟ್ ಪಿ ಯು ಆದಮೇಲೆ ಆ್ಯಕ್ಚುಲಿ ಸಿಕ್ಕಿತ್ತು, ನಂಗೆ ಸೀಟು ಸಿಕ್ಕಿತ್ತು. ಆ್ಯಕ್ಚುಲಿ ನಾಳೆ ಹೋಗಿ ಅಡ್ಮಿಷನ್ ಮಾಡಬೇಕಿತ್ತು, ಆ್ಯಂಡ್ ಬಿಕಾಸ್ ಆಫ್ ಮೋಸ್ಟ್ ಆಫ್ ಮೈ ಫ್ಯಾಮಿಲಿ ರಿಲೇಟಿವ್ಸ್ ಆರ್ ಡಾಕ್ಟರ್ಸ್ ಆ್ಯಕ್ಚುಲಿ. ಆಮೇಲೆ ಅಲ್ಲಿ ದೇ ಟೋಲ್ಡ್, ನಿನಗೆ ಡಾಕ್ಟರ್ ಆದರೆ ಯು ಹ್ಯಾವ್ ಟು ಬಿ ರೀಡಿಂಗ್ ಫಾರ್ ಕಂಟಿನ್ಯೂಸ್ಲಿ 11 years ಆ್ಯಂಡ್ ಆಲ್, ಆ್ಯಂಡ್ ಯು ಶುಡ್ ಬಿ ರೀಡಿಂಗ್, ಯು ಶುಡ್ ಗೆಟ್ ಅಪ್ಡೇಟೆಡ್ ಯಾವಾಗಲೂ. ಅದೇ ಎಂಜಿನಿಯರ್ ಮಾಡು, MS ಮಾಡು, ಆರಾಮ್ಸೆ ಯು ಕ್ಯಾನ್ ಸೆಟ್ಲ್ ಓವರ್ ದೇರ್ ಅಂತೆಲ್ಲ ಹೇಳಿದ್ರು. ಆ್ಯಂಡ್ ದಟ್ ಟೈಮ್ ಐ ಟುಕ್ ಇಟ್ ಆಸ್ ಚಾಲೆಂಜ್. ನಾನು ಅದೇ ಇಂಜಿನಿಯರ್ ಸೇರಿಕೊಂಡೆ, ಆ್ಯಂಡ್ ವೆಲ್ ಜಾಯ್ನಿಂಗ್ ಇಟ್ ಸೆಲ್ಫ್ ಐ ಥಾಟ್ ಲೈಕ್ ನಾನು MS ಮಾಡಬೇಕು ಅಂತ ಇತ್ತು. ಆ್ಯಂಡ್ ಐ ಸ್ಟಾರ್ಟೆಡ್ ಮೈ GRE ಪ್ರಿಪ್ರೇಷನ್ಸ್ ಆ್ಯಂಡ್ MS ಮಾಡೋಕ್ಕೆ ಹೋದೆ, ಆ್ಯಂಡ್ ಇಟ್ ವಾಸ್ ಫೈನ್, ಇಟ್ ವಾಸ್ ಫನ್, ಲೈಕ್ ಚೆನ್ನಾಗಿತ್ತು. ಬಿಕಾಸ್ ಯು ವಿಲ್ ಬೀನ್ ಲೈಕ್ 18,000 kilometers ಅವೇ ಇರ್ತೀರ, ಯಾರೂ ಇರಲ್ಲ ನಿಮಗೆ ಅಲ್ಲಿ. ಯು ಶುಡ್ ಸ್ಟಾರ್ಟ್ ಇಂಡಿಪೆಂಡೆನ್ಸಿನ ಕಲಿಸ್ಕೊಡುತ್ತೆ. ಪ್ಲಸ್ ನಿಮಗೆ ಯು ವಿಲ್ ಕಮ್ ಟು ನೋ ದ ವ್ಯಾಲ್ಯೂ ಆಫ್ ಮನಿ ಓವರ್ ದೇರ್, ಬಿಕಾಸ್ ಇಲ್ಲಿ ತುಂಬ ಈಸಿಯಾಗಿ ಮನಿ ಕೊಡ್ತಾರೆ ಮನೆಗಳಲ್ಲಿ, ಬಟ್ ಅಲ್ಲಿ ಹಂಗಲ್ಲ. ಈಚ್ ಆ್ಯಂಡ್ ಎವ್ರಿಥಿಂಗ್ ಯು ಶುಡ್ ಅರ್ನ್ ಆ್ಯಂಡ್ ಸ್ಪೆಂಡ್ ಇಟ್ ಅಂತ ಇರುತ್ತೆ. ಈವನ್ ಇಫ್ ದ ಪೀಪಲ್ ಲೈಕ್ ಮನೆಯವ್ರು ಕಳಿಸ್ತಿದ್ರು ದುಡ್ಡು, ಅಲ್ಲಿ ಖರ್ಚು ಮಾಡೋದು ಆ್ಯಕ್ಚುಲಿ ಇಫ್ ಯು ಗೋ ಆ್ಯಂಡ್ ಸೆಟ್ಲ್ ದೇರ್ ಅಲ್ಲೇ ಗೊತ್ತಾಗುತ್ತೆ. ಅದು ಎಕ್ಸ್ಪೀರಿಯನ್ಸ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಐ ಫೆಲ್ಟ್. ಆ್ಯಂಡ್ ತುಂಬ ಜನ ಇದ್ದಾರೆ US ಅಲ್ಲಿ. ಸೊ ಐ ವಾಸ್ ಸ್ಟೇಯಿಂಗ್ ಇನ್ ಒನ್ ಆಫ್ ಮೈ ಅಂಕಲ್ಸ್ ಹೌಸ್. ಇಟ್ ವಾಸ್ ವೆರಿ ನಿಯರ್ ಬೈ ದ ಕಾಲೇಜ್, ಆ್ಯಂಡ್ ಅದೊಂದು ಅಡ್ವಾಂಟೇಜ್ ಇತ್ತು ನನಗೆ ಆ್ಯಕ್ಚುಲಿ. ಸೊ ಎಮೋಷ್ನಲ್ ಬ್ಯಾಕಪ್ ಅಲ್ಲಿ ಚಾರ್ಜಿಂಗ್ ಇತ್ತು ಆ್ಯಕ್ಚುಲಿ. ಆಮೇಲೆ ವೆನ್ ಇಟ್ ಕಮ್ಸ್ ಟು ದ ಕಾಲೇಜ್ ಆಲ್ಸೋ, NYU ಇಟ್ಸ್ ಒನ್ ಆಫ್ ದ ಟಾಪ್ ಮೋಸ್ಟ್ ಯೂನಿವರ್ಸಿಟೀಸ್. ಇಫ್ ಯು ಗೈಸ್ ಹ್ಯಾವ್ ಹರ್ಡ್ ಅಬೌಟ್ NYU Poly, you'll come to know it's one of the top most, and ಲೆಕ್ಚರರ್ಸ್ ವೆರಿ ಗುಡ್. ಬಿಕಾಸ್ ನಾವು ಇಲ್ಲಿ ಓದೋಕ್ಕೂ ಅಲ್ಲಿ ಓದೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಬಿಕಾಸ್ ಅಲ್ಲಿ ಪ್ರಾಕ್ಟಿಕಾಲಿಟಿ ತುಂಬ ಮ್ಯಾಟ್ರ್ ಆಗುತ್ತೆ. ಇಲ್ಲಿನ ಥರ ನಾವು ಬುಕ್ ಮಗಪ್ ಮಾಡ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಟ್ ಇಟ್ಸ್ ಆಲ್ ಆನ್ ದ ಬೇಸಿಸ್ ಆಫ್ ಪ್ರಾಜೆಕ್ಟ್ಸು, ಮತ್ತು ದ ವೇ ಯು ಲರ್ನ್ ಇಸ್ ವೆರಿ ಡಿಫ್ರೆಂಟ್. ಆ್ಯಂಡ್ ಕಂಟಿನ್ಯೂಸ್ ಕಾಲೇಜಸ್ ಇರ್ತಿರ್ಲಿಲ್ಲ, 3 days a week ಇರ್ತಿತ್ತು. ಆ್ಯಂಡ್ ದಟ್ ಇಟ್ ವಾಸ್ ಲೈಕ್ ಪೋಸ್ಟ್ ಗ್ರ್ಯಾಜುಯೇಷನ್ಸ್ ಆಗಿರೋದ್ರಿಂದ ಅದೆಲ್ಲ ನೈಟ್ ಕಾಲೇಜಸ್ ಇರುತ್ತೆ ನಾರ್ಮಲಿ ಪೋಸ್ಟ್ ಗ್ರ್ಯಾಜುಯೇಷನ್ಸ್ಗೆ, ಬಿಕಾಸ್ ಮಾರ್ನಿಂಗ್ ಗ್ರ್ಯಾಜುಯೇಟ್ಸ್ಗೆ ಇರುತ್ತೆ. ಆಮೇಲೆ ವೀಕೆಂಡ್ಸ್ ಎಲ್ಲ ಇದ್ದಾಗ ಐ ಯೂಸ್ ಟು ವರ್ಕ್ ಇನ್ ದಟ್ ಈಸ್ ಅನದರ್ ನನ್ನ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಐ ಯೂಸ್ ಟು ವರ್ಕ್ ಇನ್ ಪಾರ್ಟ್ ಟೈಮ್ ಜಾಬ್ಸ್ ಮಾಡ್ತಾಯಿದ್ದೆ. ಐ ಯೂಸ್ ಟು ವರ್ಕ್ ಇನ್ ಒಂದು ಅಮೆಝಾನ್ ವೇರ್ ಹೌಸಲ್ಲಿ ವರ್ಕ್ ಮಾಡಿದ್ದೆ, ಗೋಲ್ಡ್ ಶಾಪಲ್ಲಿ ವರ್ಕ್ ಮಾಡಿದ್ದೆ, ಸಬ್ವೇಲ್ ವರ್ಕ್ ಮಾಡಿದ್ದೆ. ಇಟ್ ವಾಸ್ ಫನ್ ಆ್ಯಕ್ಚುಲಿ. ಒಂದು ದುಡ್ಡು ಚೆನ್ನಾಗಿ ದುಡಿತಿದ್ವಿ, ಆ್ಯಂಡ್ ಐ ಯೂಸ್ ಟು ಅರ್ನ್ ಮನಿ ಲೈಕ್ ವಾಟ್ ಎವರ್ IT ಪೀಪಲ್ ಅರ್ನ್ ಇಯರ್, ಅಲ್ಲಿ ನಾನು ಪಾರ್ಟ್ ಟೈಮಲ್ಲೇ ಅರ್ನ್ ಮಾಡ್ತಿದ್ದೆ. ದಟ್ ವಾಸ್ ಫನ್ ಆ್ಯಕ್ಚುಲಿ. ಅದಾದಮೇಲೆ ಪ್ಲಸ್ ಐ ಯೂಸ್ ಟು ವರ್ಕ್ ಆಸ್ ಅನ್ ರಿಸರ್ಚ್ ಅಸಿಸ್ಟೆಂಟ್ ಮತ್ತು ಟೀಚರ್ ಅಸಿಸ್ಟೆಂಟ್ ಎರಡೂ ಆಗಿದ್ದೆ ಅದು. ಸೊ ಅದೊಂಥರ ಚೆನ್ನಾಗಿತ್ತು. ಆ್ಯಂಡ್ ಮೋಸ್ಟ್ ಆಫ್ ಮೈ ಫೀಸ್ ವರ್ ಗೆಟಿಂಗ್ ಅಲ್ಲೇ ನಾನೇ ಪೇ ಮಾಡೋ ಲೆವೆಲ್ಗೆ ಅರ್ನ್ ಮಾಡ್ತಿದ್ದೆ. ದಟ್ ವಾಸ್ ಅನ್ ಅಡ್ವಾಂಟೇಜ್ ಫಾರ್ ಮಿ. ಆಮೇಲೆ ಇಂಟರ್ನ್ಶಿಪ್ ಮೂಲಕ ಅಲ್ಲಿ ಇಂಟೆಲಲ್ಲಿ ನನಗೆ ಕೆಲಸ ಸಿಕ್ತು. ಸೊ ಐ ಯೂಸ್ ಟು ವಿವರ್ ಇನ್ ಅ ಟ್ರೈನಿಂಗ್ ಫಾರ್ ಆಲ್ಮೋಸ್ಟ್ 6 to 7 months VLSI ಅಲ್ಲಿ. ಸೊ ಬ್ಯಾಕ್ ಆ್ಯಂಡ್ ಫ್ರಂಟ್ ಆ್ಯಂಡ್ ಎರಡೂ ಮಾಡ್ತಿದ್ವಿ. ಆಮೇಲೆ ಲೇಔಟ್ ಡಿಸೈನಿಂಗ್ಸು ನಡೀತಾ ಇತ್ತು ಆ್ಯಕ್ಚುಲಿ. ಆ್ಯಂಡ್ ಬಿಕಾಸ್ ಆಫ್ ಸಮ್ ಆಬ್ವಿಯಸ್ ರೀಸನ್ಸ್ ಇನ್ ದ ಹೋಮ್ ಬ್ಯಾಕ್ ಇನ್ Bangalore, I need to come back to Bangalore.
ಸೊ ಬಟ್ ವಾಟ್ ಐ ಮಿಸ್ ಓವರ್ ದೇರ್ ಅಂದರೆ ಒಂದು ಇಂಡಿಪೆಂಡೆನ್ಸ್ ಇತ್ತು, ಇಲ್ಲಿ ಇಲ್ಲ ಅಂತಲ್ಲ, ಇಲ್ಲೂ ಇದೆ, ಬಟ್ ಅಗೇನ್ ಕಮಿಟ್ಮೆಂಟ್ಸು ಇರುತ್ತೆ. ಇಲ್ಲಿ ಇದ್ದರೆ ಅಲ್ಲಿ ನೋ ಕಮಿಟ್ಮೆಂಟ್ಸ್ ಬರ್ತಾರೆ. ವಿ ವರ್ ಲೈಕ್ ಅ ಫ್ರೀ ಬರ್ಡ್ಸ್ ಅದಿತ್ತು. ಬಟ್ ಅದರ್ ಲೈಕ್ ಅದೆಷ್ಟೇ ಪ್ರೋ ಇದ್ರು ಕಾನ್ಸ್ ಏನಂದರೆ ಅಲ್ಲಿ ಬಿಕಾಸ್ ಯು ಡೋಂಟ್ ಹ್ಯಾವ್ ಅ ಫ್ಯಾಮಿಲಿ, ಬಿಕಾಸ್ that is very much important. You'll come to know the value of family when you are away from them. Actually I learned from there. And ಇನ್ನೊಂದೇನಂದರೆ ಅಲ್ಲಿ ಫ್ರೆಂಡ್ಸು ಅಷ್ಟೇ, ಇಟ್ಸ್ ನಾಟ್ ಲೈಕ್ ಎವ್ರಿ ಡೇ ಯು ಗೋ ಆ್ಯಂಡ್ ಮೀಟ್ ಲೈಕ್ ಹಿಯರ್. ಅಲ್ಲಿ ಎವ್ರಿಥಿಂಗ್ ಇಸ್ ಲೈಕ್ ಟೈಮು, ಪೀಪಲ್ ಆರ್ ರನ್ನಿಂಗ್ ಆನ್ ದ ಮಿಷಿನ್ಸ್ ಅಲ್ಲಿ. ಸೊ ಇಟ್ಸ್ ವೆರಿ ಬ್ಯುಸಿ ಲೈಫ್, ನಿಮ್ಗೆ ಅಷ್ಟು ಫ್ರೀ ಇರಲ್ಲ. ಈವನ್ ಆನ್ ವೀಕೆಂಡ್ಸ್ ನಿಮ್ದು ಹೆಂಗಿರುತ್ತೆ ಲೈಫ್ ಅಂದರೆ ಇಟ್ ವಿಲ್ ಬಿ ಲೈಕ್ ಏನೋ ಒಂದು ಕೆಲಸ ಇದ್ದೇ ಇರುತ್ತೆ. ಸೊ ಸಮ್ಟೈಮ್ಸ್ ಯು ವಿಲ್ ಬಿ ಮಿಸ್ಸಿಂಗ್ ದೋಸ್ ಟೈಮ್ಸ್ ಆ್ಯಕ್ಚುಲಿ. ಅಂದರೆ ನಿಮಗೆ ಟೈಮ್ ಕೊಡೋದಷ್ಟು ಟೈಮ್ ಇರಲ್ಲ ಅಲ್ಲಿ. ಸೊ ದೋಸ್ ಥಿಂಗ್ಸ್ ಆ್ಯಂಡ್ ಆಲ್ ಲೈಕ್ ಐ ಥಿಂಕ್ ಅದನ್ನು ಓವರ್ಕಮ್ ಮಾಡೋದು ಮೀನ್ಸ್ ಅದು ಇಲ್ಲಿ ಬಂದಮೇಲೆ ಐ ಕೇಮ್ ಟು ನೋ ದ ವ್ಯಾಲ್ಯೂ ಆಫ್ ಟೈಮ್ ಆ್ಯಂಡ್ ಪ್ಲಸ್ ದ ವ್ಯಾಲ್ಯೂ ಆಫ್ ಫ್ಯಾಮಿಲಿ ಆ್ಯಂಡ್ ಆಲ್. ಆ್ಯಕ್ಚುಲಿ ಅದು ಬಿಟ್ಟರೆ ಇಟ್ ವಾಸ್ ಫನ್ ಆ್ಯಕ್ಚುಲಿ. ಇನ್ US it was fun. Okay. So how is your life before and after selection, and how you felt when you got to know that you got selected for KS 2015? I was shocked actually. December 23rd ನಮಗೆ ರಿಸಲ್ಟ್ ಬಂತು. ಐ ವಾಸ್ ಸೀಯಿಂಗ್ ಸೀರೀಸ್ ಇನ್ ನೆಟ್ಫ್ಲಿಕ್ಸ್ ಪಿಕ್ಚರ್. ನನ್ನ ಫ್ರೆಂಡ್ ಫೋನ್ ಮಾಡಿ ಹೇಳಿದ್ರು, ಆಮೇಲೆ ಕ್ರೆಡೆನ್ಸ್ ಗ್ರೂಪಲ್ಲಿ ಕಂಗ್ರ್ಯಾಚುಲೇಷನ್ಸ್ ಅಂತ ಸರ್ ಫಸ್ಟ್ ಹಾಕಿದ್ದೆ ನನ್ನ ಹೆಸರಿಗೆ. ಆ್ಯಂಡ್ ಐ ವಾಸ್ ನಾಟ್ ನೋಯಿಂಗ್ ವಾಟ್ ಐ ಹ್ಯಾಡ್ ಬಿಕಮ್, ಬಿಕಾಸ್ ಹಿ ಡಿಂಟ್ ಟೆಲ್ ವಾಟ್ ಐ ಹ್ಯಾಡ್ ಬಿಕಮ್. ಹಿ ಜಸ್ಟ್ ಹ್ಯಾಡ್ ಪುಟ್ ಕಂಗ್ರ್ಯಾಚುಲೇಷನ್ಸ್ ಅಂತ. ಅದಾದಮೇಲೆ ನನ್ನ ಫ್ರೆಂಡ್ ಫೋನ್ ಮಾಡಿ ಹೇಳ್ದ, ಇದರ ರಿಸಲ್ಟ್ ಬಂದಿದೆ, 7th ರ್ಯಾಂಕ್ ಬಂದಿದೆ, ನಿಮಗೆ ACCT ಆಗಿದೆಯಾ ಅಂತ. ಐ ವಾಸ್ ಇನ್ ಶಾಕ್ ಆ್ಯಕ್ಚುಲಿ. ಆಮೇಲೆ ಪುನಃ ರಿಸಲ್ಟ್ ಆ್ಯಕ್ಚುಲಿ ಒಂದು 10 minutes 15 minutes ಒಂದ್ಸತಿ ರಿಸಲ್ಟ್ ಇದು ಮಾಡಿ ಪುನಃ ಅವ್ರು ತೆಗೆದುಬಿಟ್ಟಿದ್ರು ಆ್ಯಕ್ಚುಲಿ. ಸೊ ಲೈಕ್ ಇಲ್ಲ ಇದು ರಿಯಲ್ ಅಲ್ಲ, ಇದು ಯಾವುದೋ ಫೇಕ್ ರಿಸಲ್ಟ್, ಬಿಕಾಸ್ ಸೋ ಮೆನಿ ರಿಸಲ್ಟ್ಸ್ ಫಾರ್ ಕಮಿಂಗ್. 1-2 weeksಯಿಂದನೂ ರಿಸಲ್ಟ್ ಬಂತು ಅಂತ ಏನೇನೋ ಬರ್ತಾಯಿತ್ತು. ಸೊ ವಿತೌಟ್ ದಿಸ್ ಇಸ್ ಅನದರ್ ಬುಲ್ಶಿಟ್ ಸ್ಟೋರಿ ಅಂತ ಪುನಃ ಆಮೇಲೆ 10 minutes ಇಟ್ ಗಾಟ್ ಕನ್ಫರ್ಮ್ಡ್. ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ಐ ವಾಸ್ ಸ್ಟಾರ್ಟಿಂಗ್ ಸ್ವಲ್ಪ ಬೇಜಾರಿತ್ತು, ಇಲ್ಲ ಅಂತ ಹೇಳ್ತಿಲ್ಲ, ಬಿಕಾಸ್ ವಿ ಆಲ್ ಸ್ಟಡಿ ಟು ಕಮ್ ಇನ್ ಅ ಟಾಪ್ ಮೋಡ್ ಆ್ಯಂಡ್ ವಿ ಹ್ಯಾಡ್ ಪುಟ್ ಲಾಡ್ ಆಫ್ ಎಫರ್ಟ್ಸ್ ಹೋಗುತ್ತೆ. ಫಸ್ಟ್ 1 month ಆ್ಯಕ್ಚುಲಿ ತುಂಬ ಬೇಜಾರೇ ಇತ್ತು, ಬಿಕಾಸ್ ಒಂದೇನಾಗಿತ್ತು ಅಂದರೆ ವಿ ವರ್ ನಾಟ್ ನೋಯಿಂಗ್ ದ ಡಿಪಾರ್ಟ್ಮೆಂಟ್ಸ್ ಪ್ರಾಪರ್ಲಿ. ನನ್ನ ಕನ್ಸೆಷನ್ ಕಮಿಷನ್ ಕಮರ್ಷಿಯಲ್ ಟ್ಯಾಕ್ಸ್ ಆಗಿತ್ತು ಅಂದರೆ ನನ್ನ ಅಷ್ಟು ತಿಳ್ಕೊಂಡಿರಲಿಲ್ಲ ಡಿಪಾರ್ಟ್ಮೆಂಟ್ ಬಗ್ಗೆ ಎಲ್ಲ. ವಿ ವರ್ ನಾಟ್ ನೋಯಿಂಗ್. ದಟ್ ಈಸ್ ದ ಹ್ಯೂಜ್ ಮಿಸ್ಟೇಕ್ ದಟ್ ವಿ ಡೂ. ನಾರ್ಮಲಿ ವಾಟ್ ವಿ ಡೂ ಇಸ್ ವಿ ವೋಂಟ್ ಅಂದರೆ ಅದು ಸ್ಟಡಿ ಮಾಡಲ್ಲ ಡಿಪಾರ್ಟ್ಮೆಂಟ್ಸ್ ಬಗ್ಗೆ ಫಸ್ಟೇನೆ ಸೇರೋ ಮುಂಚೆ. ನಮ್ಗೆ ಯಾವುದೋ ಒಂದು 2 ಡಿಪಾರ್ಟ್ಮೆಂಟ್ ಅದು ಸ್ಟೋರೀಸ್ ಕೇಳಿ ನಾವು ಇಷ್ಟಪಟ್ಟಿರ್ತೀವಿ. AC ರೆವಿನ್ಯೂ ಆಗಬೇಕಿಲ್ಲ, DYSP ಆಗಬೇಕಿಲ್ಲ, ತಹಶೀಲ್ದಾರ್ಸ್ ಆಗಬೇಕು ಅಂತಲ್ಲ. ಬಟ್ ದರ್ ಆರ್ ಮೆನಿ ಅದರ್ ಡಿಪಾರ್ಟ್ಮೆಂಟ್ಸ್ ವಿಚ್ ಗಿವ್ಸ್ ಮಚ್ ಮೋರ್ ಸ್ಕೋಪರ್ ಟು ಯು ಟು ಗೆಟ್ ಇನ್ ಎವಾಲ್ವ್ ಅಂತ ಇದೆ. ಏನೇನೋ ಇದೆ, ಕಮರ್ಷಿಯಲ್ ಟ್ಯಾಕ್ಸ್ ಎಲ್ಲ ಬಿಡಿ, ಲೇಬರ್ ಕಮಿಷನರ್ಸ್ ಇದೆ, ಮತ್ತು ಸೊಸೈಟೀಸ್ ಇದೆ, ಕೋಆಪರೇಟಿವ್ ಸೊಸೈಟೀಸ್ ಇದೆ, ತುಂಬ ಇದೆ ಆ್ಯಕ್ಚುಲಿ. ಸೊ ಸ್ಟಾರ್ಟಿಂಗ್ ಸ್ವಲ್ಪ ಬೇಜಾರಿತ್ತು, ಬಟ್ ಆಫ್ಟರ್ ಜಾಯ್ನಿಂಗ್ ದ ಡಿಪಾರ್ಟ್ಮೆಂಟ್ ಐ ಕೇಮ್ ಟು ನೋ. ಬಿಕಾಸ್ ನಾವು ಆಚೆ ಕಡೆ ಕೂತ್ಕೊಂಡು ಡಿಪಾರ್ಟ್ಮೆಂಟ್ಸ್ ಬಗ್ಗೆ ಮಾತಾಡೋಕ್ಕೂ ಅಲ್ಲಿ ಹೋಗಿ ಕೂತ್ಕೊಂಡು ಡಿಪಾರ್ಟ್ಮೆಂಟ್ಸ್ ಬಗ್ಗೆ ಇದು ಮಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಆ್ಯಕ್ಚುಲಿ. ಆಚೆ ಕಡೆ ಕೂತ್ಕೊಂಡು ಏನಾಗುತ್ತೆ, ವಿ ಆಲ್ ಇಯರ್ ಸ್ಟೋರೀಸ್ ಆ್ಯಕ್ಚುಲಿ. ಅವ್ರು ಯಾರೇನು ಅಂದರು, ಇವ್ರೇನಂದ್ರು, ಅದ್ರ ಮೇಲೆ ವಿಲ್ ಸ್ಟಾರ್ಟ್ ಬಿಲ್ಡಿಂಗ್ ದ ಇಮ್ಯಾಜಿನೇಷನ್ಸ್. ಹಿಂಗಂದ್ರೆ ಹಿಂಗೆ ಈ ಥರ ಆದರೆ ಹಿಂಗೆ ಆಗ್ಬಿಡ್ತಾರೆ. AC ರೆವಿನ್ಯೂ ಆದರೆ 8 yearsಲ್ಲಿ ನಾನು AS ಆಗ್ಬಿಡ್ತೀಯ, ನೀನು ಇಲ್ಲೇ ಹೋಮ್ ಕ್ಯಾಡರು ಸಿಗ್ತದೆ. ದಟ್ ಈಸ್ ದ ನೋಷನ್ಸ್ ವಿ ಗೆಟ್, ಬಟ್ ದಟ್ ಈಸ್ ನಾಟ್ ಟ್ರೂ ಅಂತ ನಂಗೆ ಈಗ ಗೊತ್ತಾಯಿತು. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್, ದೇರ್ ಆರ್ ಸೋ ಮೆನಿ ಥಿಂಗ್ಸ್ ದಟ್ ಗೋಯಿಂಗ್ ಮೀನ್ಸ್ ಏನೇನೋ ಇದೆ ಅಲ್ಲಿ, ತುಂಬ ಫ್ಯಾಕ್ಟರ್ಸ್ ಮ್ಯಾಟ್ರ್ ಆಗುತ್ತೆ. ಆಮೇಲೆ ಇದು ಈವನ್ ವೆನ್ ಇಟ್ ಕಮ್ಸ್ ಟು ಕಮರ್ಷಿಯಲ್ ಟ್ಯಾಕ್ಸ್, ಮೆನಿ ಆಫ್ ದ ಥಿಂಗ್ಸ್ ಐ ವಾಸ್ ನಾಟ್ ನೋಯಿಂಗ್. ಪೀಪಲ್ ವರ್ ಟೆಲಿಂಗ್ ನೋ ಇಟ್ ಈಸ್ ಲೈಕ್ 9 to 10 ಜಾಬು, ಇಟ್ ಈಸ್ ವೆರಿ ಗುಡ್ ಫಾರ್ ದ ಫೀಮೇಲ್ಸು, ನಾಟ್ ಫಾರ್ ದ ಬಾಯ್ಸು, ಆ ಥರದ್ದೆಲ್ಲ ಕೇಳಿದ್ವಿ ನಾವು ಫಸ್ಟೇನೆ. ಕೆಲವರು ಇಲ್ಲನೂ ಇತ್ತು ವೆರಿ ಕೂಲೆಸ್ಟ್ ಜಾಬು, ಎಸ್ಪೆಷಲಿ ಫಾರ್ ಮೈ ಕ್ಯಾರೆಕ್ಟರ್ ಆ್ಯಂಡ್ ಫಾರ್ ಮೈ ನಿಂಗೆ ಬೆಸ್ಟು, ಆರಾಮ್ಸೆ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತೀಯ, ಆರಾಮಾಗಿರ್ತೀಯ ನೀನು ಅಂತಲೇ ಹೇಳ್ತಾಯಿದ್ರು. ಬಟ್ ಆಫ್ಟರ್ ಜಾಯ್ನಿಂಗ್ ದ ಡಿಪಾರ್ಟ್ಮೆಂಟ್ ಐ ಆಮ್ ಕಮಿಂಗ್ ಟು ನೋ, ಐ ಆಮ್ ಕಮಿಂಗ್ because 70% of the revenues has been collected by our department. So that definitely ಅದ್ರದ್ದು ಚಾಲೆಂಜಸ್ ಇದೆ ಅಂತ ನಮಗೆ ಗೊತ್ತಾಯಿತು. ಆ್ಯಂಡ್ ಮೋರ್ ಓವರ್ ನಾವು GST is getting evolved day by day. ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಅದರದ್ದೇ ಪ್ರೋಸ್ ಆ್ಯಂಡ್ ಕಾನ್ಸ್ ಇದೆ. ಸೊ ಐ ಕೇಮ್ ಟು ನೋ ದ ಕಾನ್ಸ್ ಆಲ್ಸೋ. ಪ್ರೋಸ್ ಬರೀ ಕಾನ್ಸ್ ಬಗ್ಗೆ ಕೇಳ್ಕೊಂಡಿದ್ವಿ ಡಿಪಾರ್ಟ್ಮೆಂಟ್ ಬಗ್ಗೆ, ಬಟ್ ಆಫ್ಟರ್ ಕಮಿಂಗ್ ಟು ದ ಡಿಪಾರ್ಟ್ಮೆಂಟ್ ಐ came to know the pros also. So then I felt it's an advantage that God has given me whatever I wanted ಅನ್ನಂಗೆ ಇತ್ತದು. In that way it's fun, ಚೆನ್ನಾಗಿದೆ ಇಲ್ಲಿವರೆಗೂ. In future I don't know what will happen. Then again means what made you to choose this civil service as your career?
ಡೆಫಿನೆಟ್ಲಿ ಐ ಡೋಂಟ್ ನೋ. ಇದನ್ನು ತುಂಬ ಜನ ಕೇಳ್ತಾರೆ ಆ್ಯಕ್ಚುಲಿ, ಎಸ್ಪೆಷಲಿ ದ ಪರ್ಸನ್ ಹೂ ಹ್ಯಾಸ್ ಡನ್ MS in US and who wants to get settled over there. ಡೆಫಿನೆಟ್ಲಿ ನಂಗೆ UPSC ಫುಲ್ ಫಾರ್ಮ್ ಕೊಟ್ಟು ಕೆಲವ್ರು ಹೇಳ್ತಾರೆ ಈ ಡೈಲಾಗ್. ಆ್ಯಕ್ಚುಲಿ ನಾನು ತುಂಬ ಜನ ಕೇಳಿ ನಂಗೆ ಬರೋಕ್ಕೆ ಇಂಟ್ರೆಸ್ಟ್ ಇಲ್ಲ, ನಂಗೆ ಗೊತ್ತಿಲ್ಲ UPSC ಅಂತ ಹೇಳ್ತಾರೆ. ಬಟ್ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ನನ್ನ ಬಗ್ಗೆ, ಬಿಕಾಸ್ ಐ ವಾಸ್ ಇನ್ US, ಮೈ ವೀಸಾ ವಿಲ್ ಟೆಲ್ ದಟ್. ಸೊ ಅಲ್ಲಿರೋನು ಇಲ್ಲಿ ಬಂದು ಮಾಡಬೇಕು ಅಂತ ಏನೂ ಇಂಟ್ರೆಸ್ಟ್ ಇರಲಿಲ್ಲ. ಆ್ಯಂಡ್ ಮೋರ್ ಓವರ್ ಐ ವಾಸ್ ನಾಟ್ ನೋಯಿಂಗ್ ನನ್ ಆಫ್ ಮೈ ಫ್ಯಾಮಿಲಿ ಹ್ಯಾಡ್ ಅನ್ ಆಫೀಸರ್ಸ್ ಬಿಫೋರ್ ಆ್ಯಕ್ಚುಲಿ. ವಿ ವರ್ ಲೈಕ್ ವಿ ಹ್ಯಾಡ್ ಅ ಫ್ಯಾಮಿಲಿ ಫ್ರೆಂಡ್ಸ್, ಬಟ್ ವಿ ನೆವರ್ ಯೂಸ್ ಟು ಟೇಕ್. ಆ್ಯಂಡ್ ದ ಪರ್ಸನ್ಸ್ ಹೂ ಹ್ಯಾವ್ ಬಿನ್ ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಇನ್ ಬ್ಯಾಂಗ್ಳೂರ್ ಅಲ್ವಾ, ಅವರಿಗೆ ಈ ಆಫೀಸರ್ಸ್ ಥಿಂಗ್ಸ್ ಗೊತ್ತಿರಲ್ಲ. ನಮಗೆ ಯಾರು DC ಯಾರು ತಹಶೀಲ್ದಾರ್ಸ್ ಅದು ಡಿಫ್ರೆನ್ಸೇ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ನನಗೆ ಪೊಲೀಸ್ ಅಂದರೆ ಎಲ್ಲರೂ PSIಗಳೇ, ಯಾರು ಯಾರು SP ಯಾರು IG ಅಂದರೆ ಏನು, DGP ಅಂದರೆ ಏನು ಅಂತ ನಮ್ಗೆ ಆ ಲೆವೆಲ್ ಡಿಫ್ರೆನ್ಸಿಯೇಷನು ಗೊತ್ತಿರಲಿಲ್ಲ ನಮಗೆ. It was just a choice actually. My father was the first one who put this into my mind. ನೋಡು ಒಂದ್ಸತಿ ಟ್ರೈ ಮಾಡು, ವೈ ನಾಟ್ ಅದನ್ನು ಇದು ಮಾಡಬಾರ್ದು ಅಂತ. ಸೊ ದೆನ್ ಐ ಸ್ಟಾರ್ಟೆಡ್. ಆ್ಯಕ್ಚುಲಿ ಐ ಫೀಲ್ ಇಟ್ಸ್ ಅ ಡೆಸ್ಟಿನಿ. ಐ ಆಲ್ವೇಸ್ ಬಿಲೀವ್ ದಟ್ ಐ ಆಮ್ ಅ ಡೆಸ್ಟಿನ್ ಚೈಲ್ಡ್. ಸೊ ಡೆಸ್ಟಿನಿ ಮೇಲೆ ಬಂದಿದ್ದು, ನಾನು ಇದನ್ನು ಆಗಲೇಬೇಕು ಅಂತ ಏನು ಬಂದಿಲ್ಲ. ಇನ್ಫ್ಯಾಕ್ಟ್ ಮೈ ಫಾದರ್ ಹ್ಯಾಡ್ ಗಿವನ್, ಐ ಟೋಲ್ಡ್ ದಿಸ್ ಟು ಮೆನಿ ಆಫ್ ಮೈ ಫ್ರೆಂಡ್ಸ್ ಆಲ್ಸೋ ನೋಸ್ ದಿಸ್. 3 years ಟೈಮ್ ಕೊಟ್ಟಿದ್ದು ಅವರು ಆ್ಯಕ್ಚುಲಿ ನನಗೆ. ಈ 3 ವರ್ಷದಲ್ಲಿ ಏನಾದರೂ ಮಾಡೋಂಗಿದ್ರೆ ಮಾಡು, ಇಲ್ಲಾಂದರೆ ಗೋ ಬ್ಯಾಕ್ ಟು US ಆರ್ ಡೂ ಸಮ್ ಬಿಸ್ನೆಸ್ ಅಂತಲೇ ಇದ್ದಿದ್ದು. 3 years 4 years ಆಯಿತು ಬಿಕಾಸ್ ಆಫ್ ದಿಸ್ KPSC ರಿಸಲ್ಟ್ಸ್ ಆ್ಯಂಡ್ ಆಲ್. ಇನ್ ದಟ್ ವೇ ನಂದು ಇದು ಏನು ಪ್ರೀ ಪ್ಲ್ಯಾನ್ಡ್ ಏನಲ್ಲ, ಇಟ್ ಕೇಮ್ ಅಲಾಂಗ್ ಆ್ಯಕ್ಚುಲಿ. ಬಿಕಾಸ್ ಆ 4 yearsಲ್ಲಿ ಫಸ್ಟ್ 2 years ನಾನು ಇದು ಎಕ್ಸಾಮ್ ಏನು ಅಂತ ತಿಳ್ಕೊಳ್ಳೋದ್ರಲ್ಲೇ ಆಯಿತು. ಲಕ್ಕಿಲಿ ಏನಾಗಿತ್ತು ಅಂದರೆ ಅಲ್ಲಿ UPSC ಮೇನ್ಸ್ ಎಲ್ಲ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ ನಾವು ಆವಾಗಲೇ. ದ್ಯಾಟ್ ವಾಸ್ ಒನ್ ಲಕ್ಕಿ ಥಿಂಗ್ ನಂಗೆ ಆಗಿದ್ದು. ಬೇಗನೆ UPSC ಮೇನ್ಸ್ ಬರೆಯೋಕ್ಕೆ ಚಾನ್ಸ್ ಸಿಕ್ಕಿದ್ದು. ಸೊ ದ್ಯಾಟ್ ವಾಸ್ ಒನ್ ಆಫ್ ದ ಲಕ್ಕಿಯೆಸ್ಟ್ ಥಿಂಗ್. ಸೊ ದ್ಯಾಟ್ ಐ ಕೇಮ್ ಟು ನೋ ಅಬೌಟ್ ದಿಸ್ ಸಿವಿಲ್ ಸರ್ವಿಸಸ್ ಲಿಟಲ್ ಬಿಟ್ ಅರ್ಲಿ. ಅದೊಂದು, ಅದು ಬಿಟ್ಟರೆ ಇಟ್ ವಾಸ್ ನೋ ಪ್ರೀ ಪ್ಲ್ಯಾನ್ ಥಿಂಗ್. So according to you, which factor is critical factor to crack this exam? Critical ಏನಿದೆ? ಪೇಷನ್ಸ್ ಆ್ಯಕ್ಚುಲಿ. Yeah. ಪೇಷನ್ಸ್ ತುಂಬಾ ಮ್ಯಾಟ್ರ್ ಆಗುತ್ತೆ. ಏನಾಗುತ್ತೆ ಅಂದರೆ ಇಟ್ಸ್ ನಾಟ್ ಜಸ್ಟ್ ಯುವರ್ ಪೇರೆಂಟ್ಸ್ ಆರ್ ಯುವರ್ ಸೆಲ್ಫ್ ಸಪೋರ್ಟಿಂಗ್ ಯುವರ್ ಸೆಲ್ಫ್ ಆ ಥರ ಅಲ್ಲ. ಇಟ್ ಈವನ್ ದ ಎನ್ವೈರನ್ಮೆಂಟ್ ಹ್ಯಾಸ್ ಟು ಸಪೋರ್ಟ್ ಯು. ಸಮ್ಟೈಮ್ಸ್ ಏನಾಗುತ್ತೆ 1 year ಇಟ್ಸ್ ಓಕೆ, 2 years ಓಕೆ, ಬಟ್ ವೆನ್ ಇಟ್ ಕ್ರಾಸಿಂಗ್ ಲೈಕ್ 3 years ಆ್ಯಂಡ್ ಆಲ್, ಪೀಪಲ್ ಅರೌಂಡ್ ಯು ವಿಲ್ ಸ್ಟಾರ್ಟ್ ಕ್ವಶನಿಂಗ್. ಏನು ಮಾಡ್ತಿದ್ಯಾ, ಎಸ್ಪೆಷಲಿ ಇನ್ ಮೈ ಸಿಚುವೇಶನ್ ಏನಾಗಿತ್ತು, US ಬಿಟ್ಬಿಟ್ಟು MS ಮಾಡೋದು ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಇದೇನಿದು ಇವನು ಅಂತ ಒಳ್ಳೆ ಜಾಬ್ಸ್ ಎಲ್ಲ ಬಿಟ್ಬಿಟ್ಟು ಬಂದಿದ್ಯಾ, ಏನು ಮಾಡಿದೆ ಮನೇಲಿ ಕೂತ್ಕೊಂಡಿದ್ಯಾ ಅಂತ ಬಂದೆ. ಲಕ್ಕಿಲಿ ಏನಾಗಿತ್ತು, ಮೈ ಪೇರೆಂಟ್ಸ್ ವರ್ ವೆರಿ ಲೈಕ್ ಆಲ್ ಮೈ ರಿಲೇಟಿವ್ಸ್ ಆಲ್ಸೋ ಟು ಬಿ ಫ್ರಾಂಕ್, ಮೈ ರಿಲೇಟಿವ್ಸ್ ವರ್ ವೆರಿ ಗುಡ್. ನೋಬಡಿ ಸ್ಟಾರ್ಟೆಡ್ ಟು ದೇ ನ್ಯೂ ದಟ್ ಐ ಡೂ ಸಮಥಿಂಗ್ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಬಟ್ ನನಗೆ ನೈಬರ್ಸ್ ಪ್ರಾಬ್ಲಮ್ ತುಂಬ ಆಗಿತ್ತು. ಏನು ನಿಮ್ಮ ಹುಡುಗ ಏನು ಮಾಡ್ತಿರ್ತಾನೆ, ಯಾವಾಗ ಓದ್ಕೊಂಡು ಕೂತಿರ್ತಾನೆ ಇಷ್ಟು ವಯಸ್ಸಾದ್ರು ಅಂತ. ಸೊ ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಪೇಷನ್ಸ್ ನಿಮ್ಗೆ ಇರಬೇಕು. ಇರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ದ ಸೊಸೈಟಿ ಟೆಲ್ಸ್, ಯು ಶುಡ್ ಹ್ಯಾವ್ ಅ ಕಾನ್ಫಿಡೆನ್ಸ್ ಆನ್ ಯುವರ್ ಸೆಲ್ಫ್ ಫಸ್ಟ್. ನಿಮ್ಗೆ ಆ ಕಾನ್ಫಿಡೆನ್ಸ್ ಇರಬೇಕು, ನಾನು ಮಾಡೇ ಮಾಡ್ತೀನಿ ಅಂತ. ಆ್ಯಂಡ್ ಮೋರ್ ಓವರ್ ಯು ಶುಡ್ ಜಡ್ಜ್ ಯುವರ್ ಸೆಲ್ಫ್ ಫಸ್ಟು. ಕೆಲವು ನಾನು ನೋಡಿದ್ದೀನಿ ಏನು ಓದ್ತಿರಲ್ಲ, ಓದ್ಕೊಂಡು ಕೂತಿರ್ತಾರೆ, ಅದನ್ನು 5 ವರ್ಷ 6 ವರ್ಷ ಮಾಡ್ಕೊಂಡು ಕೂತ್ಕೊಳ್ತಾರೆ. ಅದಕ್ಕಿಂತ ಯು ಶುಡ್ ಜಡ್ಜ್, ನಾನು 3 years ಓದ್ತೀನಿ, ಇದರಲ್ಲಿ ನಾನು ಏನಾಗ್ತೀನೋ ಅದು ಆಗ್ತೀನಿ, ಐ ಗಿವ್ ಮೈ 100%, ಐ ಡೂ ಇಟ್ ಆಫ್ ಅನ್ನೋದು ಆ ಕಾನ್ಫಿಡೆನ್ಸ್ ನಿಮ್ಮಲ್ಲಿದ್ದರೆ ಕ್ಯಾನ್ ಕ್ರ್ಯಾಕ್ ಇಟ್. ಸೊ ಪೇಷನ್ಸ್ ತುಂಬಾ ಮುಖ್ಯ. ಆ್ಯಂಡ್ ಕಾನ್ಫಿಡೆನ್ಸ್ ವಿತಿನ್ ಯುವರ್ ಸೆಲ್ಫ್, ಅದು ತುಂಬ ಕಾನ್ಫಿಡೆನ್ಸ್ ಆ್ಯಂಡ್ ಪೇಷನ್ಸ್ ಅದು ಎರಡಿದ್ರೆ ಐ ಥಿಂಕ್ ಯು ಕ್ಯಾನ್ ಡೂ ಇಟ್ ವಾಟ್ ಎವರ್ ಯು ವಾಂಟ್ ಟು ಡೂ ಇಟ್ ಅಂತ ಅಷ್ಟೇ. So next question is like you were the favorite student of Anil sir. Okay. So whenever there will be a test, you will be the top student in all the tests. And we want to know that how to score more in prelims. When we come to KS prelims, how to prepare and all, including current affairs, how to cover all those topics. ಐ ಥಿಂಕ್ ಪ್ರಿಲಿಮ್ಸ್ ಇಸ್ ವೆರಿ ಸಬ್ಜೆಕ್ಟಿವ್. ಅದು ಒಬ್ರೊಬ್ರಿಗೆ ಒಂದೊಂದ್ಸರಿ. ಇನ್ಫ್ಯಾಕ್ಟ್ ನನಗೇನೆ ಪ್ರತಿಯೊಂದು ಪ್ರಿಲಿಮ್ಸ್ ಟೆಸ್ಟ್ ತೊಗೊಂಡಾಗಲೂ ಇಟ್ ಈಸ್ ವೆರಿ ಡಿಫ್ರೆಂಟ್. ಸೊ ದೆರ್ ಇಸ್ ನೋ ಲೈಕ್ ಹಾರ್ಡ್ ರೂಲ್ ಇಲ್ಲ ಪ್ರಿಲಿಮ್ಸ್ಗೆ, ಹಿಂಗೆ ಓದಿದ್ರೆ ಹಿಂಗೆ ಪ್ರಿಲಿಮ್ಸ್ ಮಾಡ್ತೀವಿ ಅಂತ. ಇಟ್ ಡಿಪೆಂಡ್ಸ್ ದ ಡೇ ಯು ರೈಟ್ ಆಲ್ಸೋ. ಫಾರ್ ಎಕ್ಸಾಂಪಲ್, ಐ ಟೆಲ್ ಯು ದಿಸ್ ಟೈಮ್ ಐ ರಿಟರ್ನ್ ಸಿವಿಲ್ ಸರ್ವಿಸಸ್. anybody around my family or my friends, if you ask, I didn't even touch the paper. ಏನು ಹೋಗಿಲ್ಲ, ಸುಮ್ಮನೆ ಅಟೆಂಪ್ಟ್ಸ್ ಇತ್ತು, ಯಾತಕ್ಕೆ ಬಿಡಬೇಕು ಅಂತ ಸುಮ್ಮನೆ ಲಾಸ್ಟ್ ಮೂಮೆಂಟ್. ಈವನ್ ರಾತ್ರಿನೂ ಸಹ ಐ ವಾಸ್ ನಾಟ್ ಅಂದರೆ ಬರಿಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಬೆಳಗ್ಗೆ ಹೋಗಿ ಸುಮ್ಮನೆ ಬರೆದಿದ್ದು 100ಗೆ 100 ಹಾಕ್ಬಿಟ್ಟು ಬಂದಿದೆ. ಐ ಹ್ಯಾಡ್ ಗಾಟ್ ಲೈಕ್ 101 point something ಆ್ಯಂಡ್ ಪೀಪಲ್ ಸೆಡ್ ಯು ಆರ್ ಗೆಟಿಂಗ್ ರಿಯಲಿ ಗುಡ್ ಮಾರ್ಕ್ಸ್, ಸೊ ಯು ಮೇ ಕ್ಲಿಕ್ ಇಟ್ ಅಂತ ಅಂತಾರೆ. ಬಟ್ ಲಾಸ್ಟಲ್ಲಿ ಐ ಡಿಂಟ್ ಗೆಟ್ ಥ್ರೂ, ಅದು ಬೇರೆ ಪ್ರಶ್ನೆ. ಬಟ್
ಬಟ್ ಐ ಫೆಲ್ಟ್ ಗುಡ್ ಬಿಕಾಸ್ ನಾನು ಒಂದು ಪೇಪರ್ ಓದಿಲ್ಲ 101 ಪಾಯಿಂಟ್ ಸಮಥಿಂಗ್ ಏನೋ ಬಂದಿತ್ತು ಅಂತ. ಅದೇ ಎಷ್ಟೊಂದು ಸತಿ ನಾನು ನೋಡಿದ್ದೀನಿ, ಎಷ್ಟೋ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಿ ಬರಿತೀವಿ 50-60 ಬಂದಿರೋದು ಇದೆ ಆ್ಯಕ್ಚುಲಿ. ಸೊ ಇಟ್ಸ್ ವೆರಿ ಸಬ್ಜೆಕ್ಟಿವ್ ವೆನ್ ಇಟ್ ಕಮ್ಸ್ ಟು ಪ್ರಿಲಿಮ್ಸ್ ನಿಮ್ಗೆ ಅದು ಲಕ್ಕಿ ಡೇ ಇರಬೇಕಾಗುತ್ತೆ. ನೀವೇನು ಓದಿರೋದು ಇಲ್ಲಾಂದರೆ ನೀವು ಬರ್ದಿರೋ ಒಂದೊಂದ್ಸರಿ ಓದಿರೋದನ್ನೂ ಸಹ ನಾವು ತಪ್ಪು ಮಾಡ್ತೀವಿ, ಓವರ್ ಅನಲೈಸ್ ಮಾಡಿಕೊಂಡು ತಪ್ಪು ಮಾಡೋದು ಉಂಟು. ಐ ಫೀಲ್ ವೆನ್ ಇಟ್ ಕಮ್ಸ್ ಟು ಪ್ರಿಲಿಮ್ಸ್ ನನ್ನ ಸ್ಟ್ರಾಟಜಿ ಏನು ಮಾಡ್ಕೊಂಡಿದ್ದೆ ಕೆಲವು ನೋಡಿದ್ದೀನಿ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು KPSC ಪ್ರಿಲಿಮ್ಸು. ಮೋಸ್ಟ್ ಆಫ್ ದ KPSC ಸ್ಟೂಡೆಂಟ್ಸ್ ಏನಾಗುತ್ತೆ 0.25 ಮಾರ್ಕ್ಸ್ ಇರುತ್ತೆ, ನೆಗೆಟಿವ್ ಮಾರ್ಕ್ಸ್ ಅಂದ್ಬಿಟ್ಟು 100ಗೆ 100 ಹಾಕೋದು ತುಂಬ ಚಾನ್ಸಸ್ ತೊಗೊಳ್ತಾರೆ. ಕೆಲವ್ರಿಗೆ ಅದು ಕ್ಲಿಕ್ ಆಗಿದೆ ಇಲ್ಲ ಅಂತ ಹೇಳಲ್ಲ, ಬಟ್ ವಾಟ್ ಐ ಯೂಸ್ ಟು ಡೂ ಅಂದರೆ ನನಗೆ ಎಷ್ಟಾಗುತ್ತೋ ಅಷ್ಟು, ಇಟ್ಸ್ ಲೈಕ್ 80-85 ಇಟ್ಸ್ ಅ ಸೇಫೆಸ್ಟ್ ಝೋನ್ ಅಂತ ನಾನು ಅನ್ಕೋತೀನಿ. ಸೊ ಐ ಯೂಸ್ ಟು ಪುಟ್ ಇರೆಸ್ಪೆಕ್ಟಿವ್ ಆಫ್ ನಂಗೆ ಬರೋದು, ಐ ನೆವರ್ ಯೂಸ್ ಟು ಟೇಕ್ ಇದು ನಾನು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದಾಗ KPSC ಪೇಪರ್ 1 ಹ್ಯಾಡ್ ಡನ್ 69 ಆ್ಯಂಡ್ ಪೇಪರ್ 2 ಹ್ಯಾಡ್ ಡನ್ ಅರೌಂಡ್ 79 or 81 ಐ ಥಿಂಕ್ ಸೊ. ಸೊ ಇಟ್ ಡಿಪೆಂಡ್ಸ್. ನಾನು ಅದನ್ನೇ ಅಂತಿದ್ದೆ, ನೀವು ಯು ಶುಡ್ ಟೇಕ್ ಅ ಕಾಲ್. ನಿಮ್ಗೆ ಇಫ್ ಯು ಆರ್ ಕಾನ್ಫಿಡೆನ್ಸ್ ದಟ್ ನಾನು 100 ಹಾಕಿದ್ರು ಪಾಸ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮ್ಗೆ ಅಂದರೆ ಹಾಕಿ, ಇಲ್ವಾ ಯು ಟೇಕ್ ಅ ಸೇಫರ್ ಝೋನ್. ಸೊ ಐಡ್ ಪುಟ್ ಇನ್ 69 ಬಟ್ ಐಡ್ ಗಾಟ್ ಅರೌಂಡ್ 240. ಸೊ ದಟ್ ವಾಸ್ ಪ್ರಿಟಿ ಗುಡ್. ಐ ಫೆಲ್ಟ್ 69-71 ಆಲ್ಮೋಸ್ಟ್ ನಂದು ಮಾರ್ಕ್ಸ್ ಅಲ್ಲೇ ಇದಾಗಿತ್ತು. ದಟ್ ವಾಸ್ ಅನ್ ಅಡ್ವಾಂಟೇಜ್. ಸೊ and what was your strategy to crack mains? Mains is very important. Mains is very important I feel because ಎಲ್ಲರೂ ಏನಾಗುತ್ತೆ KPSC ಬಂದರೆ ತುಂಬ ಸ್ಟೋರೀಸ್ ಕೇಳ್ತೀರಾ ನೀವು, ಇಲ್ಲ ನಿಂಗೆ ಇನ್ಫ್ಲೂಯೆನ್ಸ್ ಬೇಕಾಗುತ್ತೆ, ದುಡ್ಡು ಬೇಕಾಗುತ್ತೆ, ಅದು ಬೇಕಾಗುತ್ತೆ, ಇದು ಬೇಕಾಗುತ್ತೆ ಅಂತ. ಬಟ್ ಐ ಫೀಲ್ ಎಂಡ್ ಆಫ್ ದ ಡೇ ಇಟ್ಸ್ ಯುವರ್ ಮೇನ್ ಮಾರ್ಕ್ಸ್ ದಟ್ ಮ್ಯಾಟರ್ಸ್ ಅ ಲಾಟ್, irrespective of whatever influence you have, whatever money you have. If you are not getting mains marks, that's a bullshit. Then even if you have like hardly you may get through some unwanted posts ಅಷ್ಟೇ. If you want in ಟಾಪ್ 5 ಪೋಸ್ಟ್ ಯಾವುದಾದ್ರು ಬೇಕು ಅಂದರೆ ನೀವು ಮೇನ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ. ಮೇನ್ಸ್ ವೆನ್ ಇಟ್ ಕಮ್ಸ್ ಟು ಮೇನ್ಸ್ ನಮ್ಮದು ಹಾರ್ಡ್ ಆ್ಯಂಡ್ ಮೀನ್ಸ್ ಅಂದರೆ ಟ್ರೈ ಆ್ಯಂಡ್ ಡ್ರೈವ್ ರೂಲ್ಸ್ ಟೈಪು, ಟ್ರೈ ಮಾಡಿ ಟೆಸ್ಟ್ ಆ್ಯಂಡ್ ಟ್ರೈ ರೂಲ್ಸ್ ಇತ್ತು ನಂದು. ಹೆಂಗಾಗಿತ್ತು ಅಂದರೆ ಬಿಕಾಸ್ ನಂದು ಪ್ಲ್ಯಾನು ಇರಲಿಲ್ಲ ಕ್ಲೀನಾಗಿ KPSC ಮಾಡಬೇಕು ಅಂತ, ಯಾಕಂದರೆ ನಮಗೆ ಇದ್ದಿದ್ದು ಅಸಿಸ್ಟೆಂಟ್ ಕಮಿಷನರ್ ಓನ್ಲಿ 1 ಪೋಸ್ಟ್ ಇತ್ತು. ಆ್ಯಂಡ್ ಸ್ಟಾರ್ಟಿಂಗ್ ಬಂದಾಗ ವಿ ಹಾರ್ಡ್ಲಿ ಹ್ಯಾಡ್ ಅರೌಂಡ್ 21 ಸೀಟ್ಸ್ ಆರ್ ಸಮಥಿಂಗ್ ಜನರಲ್ ಮೆರಿಟ್ ಅವ್ರಿಗೆ ಇದ್ದಿದ್ದು ಆ್ಯಕ್ಚುಲಿ. ಸೊ ಇದು ಕಷ್ಟ ಆಗುತ್ತೆ ಅಂತ ಇದು ಮಾಡಿದ್ವಿ. ಬಟ್ ಆದಮೇಲೆ ದೆನ್ ದೇ ಇನ್ಕ್ಲೂಡೆಡ್ ಸಮ್ ಮೋರ್ ಪೋಸ್ಟ್ ಆ್ಯಂಡ್ ವಿ ಗಾಟ್ ಅರೌಂಡ್ 39 ಐ ಥಿಂಕ್ ಸೊ 39-40 ಸೀಟ್ಸ್ ಏನೋ ಬಂತು. ದೆನ್ ಐ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಫಾರ್ ದ KPSC. ಸೊ ನಮ್ಗೆ ಇನ್ನೊಂದು ಏನಾಗಿದೆ, ಇಂಗ್ಲೀಷ್ ಮೀಡಿಯಮ್ ಆಗಿರೋದ್ರಿಂದ ಪೋರ್ಷನ್ಸ್ ಚೇಂಜ್ ಆಗಿತ್ತು 2014 ಮತ್ತು 2017 ಬರ್ತಾಗ. ಸೊ ಎವ್ರಿಥಿಂಗ್ ವಾಸ್ ನ್ಯೂ ಆ್ಯಕ್ಚುಲಿ ಕಂಪೇರ್ಡ್ ಟು 2014. ಸೊ ವಿ ಡಿಂಟ್ ಹ್ಯಾಡ್ ಅ ನೋಟ್ಸ್ ಆಲ್ಸೋ. ಸೊ ವಿ ಯೂಸ್ ಟು ಗ್ಯಾದರ್ ಎಲ್ಲೆಲ್ಲಿ ನೋಟ್ಸ್ ಸಿಗುತ್ತೋ ಗೂಗಲಿಂಗ್ ಮಾಡೋದು, ನೆಟ್ಟಲ್ಲಿ ನೋಡೋದು, ಇಲ್ಲಾಂದರೆ UPSC ಇದ್ರಲ್ಲಿ ನೋಡೋದು, ಆ ಥರ ಮಾಡ್ತಿದ್ವಿ. ಸೊ ವಾಟ್ ಐ ಫೆಲ್ಟ್ ಅಟ್ ಲಾಸ್ಟ್ ವಿ ಕೇಮ್ ಟು ನೋ ವಾಟ್ ಶುಡ್ ವಿ ಡೂ ಅಂದರೆ ಪೋರ್ಷನ್ಸ್ ಪೋರ್ಷನ್ಸ್ ಇರುತ್ತಲ್ಲ, ಪ್ರತಿಯೊಂದು ಟಾಪಿಕ್ ಯು ಶುಡ್ ಪ್ರಿಪೇರ್. KPSC ಏನಂದರೆ ಒಂದು ಟಾಪಿಕ್ ನೀವು ಮಿಸ್ ಮಾಡ್ತೀನಿ ಅಂದ್ರೂ ಯು ಶುಡ್ ಥಿಂಕ್ ದಟ್ ಯು ಆರ್ ಲೀವಿಂಗ್ ಒನ್ ಕ್ವಶನ್ ಅಂತ, ಬಿಕಾಸ್ ದೇರ್ ಇಸ್ ಆ್ಯಂಡ್ ಪ್ರಾಕ್ಸಿಮಿಟಿ ದಟ್ ಯು ಗೆಟ್ ದ ಸೇಮ್ ಕ್ವಶನ್ ವಾಟ್ ಎವರ್ ಪೋರ್ಷನ್ಸ್ ಇದೋ ಅದೇ ಎತ್ತಿ ಹಾಕೋದಿರ್ತಿತ್ತು. ಆಮೇಲೆ ಇನ್ನೊಂದೇನಾಗಿತ್ತು ಅಂದರೆ ನಮಗೆ ಎಸ್ಪೆಷಲಿ ಇಂಗ್ಲೀಷ್ ಮೀಡಿಯಮ್ ಹುಡುಗರಿಗೆ ಮೇನ್ ಕಾಂಪಿಟೇಷನ್ ಬರೋದೇ ಕನ್ನಡ. ಎಸ್ಪೆಷಲಿ ದ ಪೀಪಲ್ ಹೂ ಪ್ರಿಪೇರ್ ಫಾರ್ KPSC ಅಂತಲೇ ಇರುತ್ತಲ್ಲ, ಅವ್ರು ತುಂಬ ಬಿಗ್ ಕಾಂಪಿಟೇಟರ್ಸ್ ಆಗ್ತಾರೆ. ಸೊ ಎಲ್ಲರೂ ಸೇಮ್ ಆನ್ಸರ್ಸ್ ಬರೀತಾ ಇರ್ತಾರೆ, ಎಲ್ಲರೂ ಸೇಮ್ ಬುಕ್ಸೇ ಓದ್ತಿರ್ತಾರೆ. ಸೊ ದೇರ್ ಇಸ್ ನೋ ನ್ಯೂ, ಯು ಹ್ಯಾವ್ ಟು ಸ್ಟ್ಯಾಂಡ್ ಔಟ್ ಅಂದಾಗ. ಸೊ ಯುವರ್ ಆನ್ಸರ್ಸ್ ಹ್ಯಾಸ್ ಟು ಬಿ ಲೈಕ್ ಡಿಫ್ರೆಂಟ್ ಆಗಿರಬೇಕು. ಸೊ ನೀವು ಅದನ್ನು ಹೆಂಗೆ ಮಾಡ್ತೀರ ಅಂದರೆ ಆನ್ ಯುವರ್ ಹ್ಯಾಂಡ್ ರೈಟಿಂಗ್. ಆ್ಯಕ್ಚುಲಿ KPSC ಅದೊಂದು ಮ್ಯಾಟ್ರ್ ಆಗುತ್ತೆ, ನಿಮ್ಮ ಹ್ಯಾಂಡ್ ರೈಟಿಂಗ್ ತುಂಬ ಮ್ಯಾಟ್ರ್ ಆಗುತ್ತೆ ಅಲ್ಲಿ. ಆ್ಯಂಡ್ ದ ಪ್ರೆಸೆಂಟೇಷನ್ ಮ್ಯಾಟರ್ಸ್ ಅ ಲಾಟ್ ಆ್ಯಕ್ಚುಲಿ. ಆಮೇಲೆ ಇನ್ನೊಂದೇನಂದರೆ ಹೌ ಯು ಪುಟ್, ನಂದು ಸ್ವಲ್ಪ ಕರೆಂಟ್ ಅಫೇರ್ಸ್ ಮೇಲೆ ತುಂಬ ಡಿಪೆಂಡ್ ಆಗ್ತಿದ್ದೆ. ಸೊ ಐ ಯೂಸ್ ಟು ಗೂಗಲ್ ಅ ಲಾಟ್ ಆ್ಯಕ್ಚುಲಿ. ಒಂದು ಟಾಪಿಕ್ ತೊಗೊಂಡ್ರೆ ನಾನು ಹೆಂಗೆ ಮಾಡ್ತಿದ್ದೆ ಅಂದರೆ ಅದು ಒಂದು ಟಾಪಿಕ್ ಮೇಲೆ ಒಂದು 3 hours ಸ್ಪೆಂಡ್ ಮಾಡಿರೋದು ಇದೆ, 3-4 hours. ಬಿಕಾಸ್ ಸುಮ್ಮನೆ ಗೂಗ್ಲಿಂಗ್ ಮಾಡಿ ಯಾವುದೋ ಕರೆಂಟ್ ಅಫೇರ್ಸ್ ಇದೆಯಾ ಏನಾದರೂ ಇರುತ್ತಾ ಅಂತ. ಸಮ್ಟೈಮ್ಸ್ ಈವನ್ ಕ್ವಶನ್ ಅಲ್ಲಿ ಆನ್ಸರ್ಸ್ ಬರೀತಾ ಇರುವಾಗಲೂ ಮೇನ್ಸಲ್ಲಿ ಇಫ್ ಐ ಡೋಂಟ್ ಗೆಟ್ ಸಮಥಿಂಗ್ ಐ ಯೂಸ್ ಟು ಬ್ಲಫ್ ಆ್ಯಕ್ಚುಲಿ. ಇನ್ ದ ಸೆನ್ಸ್ ಫಾರ್ ಎಕ್ಸಾಂಪಲ್ ಐ ಯೂಸ್ ಟು ಪುಟ್ ಸಮಥಿಂಗ್ ಅಕಾರ್ಡಿಂಗ್ ಟು ದ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಹಿ ಸೆಡ್ ದಿಸ್ ಆ್ಯಂಡ್ ದಿಸ್. ಆ್ಯಂಡ್ ಯು ಶುಡ್ ಬ್ಲಫ್ ಇನ್ ಸಚ್ ಅ ವೇ ದಟ್ ದ ಪರ್ಸನ್ ಹೂ ಕರೆಕ್ಟ್ ಮಾಡ್ತಿರೋರಿಗೆ ಅನ್ಸ್ಬೇಕು ಓ ಇದು ನಿಜ ಇರ್ಬೋದು ಅಂತ. ಸುಮ್ಮನೆ ಬ್ಲಫ್ ಮಾಡೋಂಗೆಲ್ಲ ಬ್ಲಫ್ ಮಾಡಬಾರ್ದು. ಯು ಶುಡ್ ಮೇಕ್ ಶೋರ್ ದಟ್ ಯುವರ್ ಕಂಟೆಂಟ್ ಇಸ್ ಎನಫ್, ಲೈಕ್ ಅವ್ನು ಬಿಲೀವ್ ಮಾಡೋ ಅಷ್ಟು ಬ್ಲಫ್ ಮಾಡಬೇಕು. ಇಟ್ಸ್ ನಾಟ್ ಲೈಕ್ ನೀವು ಎಲ್ಲ ಆನ್ಸರ್ಸ್ ಬ್ಲಫ್ ಮಾಡಿ ಅಂತ ಹೇಳಲ್ಲ, ಇಟ್ಸ್ ವೆರಿ ಡೇಂಜರಸ್. ಅಟ್ಲೀಸ್ಟ್ ಒನ್ ಇನ್ ಅ ಮಿಡಲ್ ಯು ಕ್ಯಾನ್ ಡೂ ಇಟ್. ಸೊ ಯುವರ್ ಪ್ರೆಸೆಂಟೇಷನ್ ಮ್ಯಾಟರ್ಸ್ ಅ ಲಾಟ್. ಆಮೇಲೆ ಡಯಾಗ್ರಾಮ್ಸ್ ಜಾಸ್ತಿ ಕಮಿಂಗ್ ಫ್ರಮ್ ಜಿಯೋಗ್ರಫಿ ಆಪ್ಷನಲ್ಲಿ ಇರೋದ್ರಿಂದ ದಟ್ ವಾಸ್ ಅನ್ ಅಡ್ವಾಂಟೇಜ್ ನಮಗೆ. ಸೊ ಡಯಾಗ್ರಾಮ್ಸ್ ಚೆನ್ನಾಗಿ ಆಗ್ತಿದ್ದೆ. ಸೊ ಆಮೇಲೆ ಸ್ಪೀಡ್ ತುಂಬ ಮ್ಯಾಟ್ರ್ ಆಗುತ್ತೆ.
ಎಸ್ಪೆಷಲಿ ವೆನ್ ಯು ದಟ್ ಈಸ್ ವೈ ಐ ಟೆಲ್ ಯು ಪೀಪಲ್ ಟು ಟೇಕ್ ಟೆಸ್ಟ್ ಸೀರೀಸ್ ಬಿಕಾಸ್ ಟೆಸ್ಟ್ ಸೀರೀಸ್ ತೊಗೊಂಡಾಗ ಏನಾಗುತ್ತೆ ಕೆಲವ್ರು ಹೇಳ್ತಾರೆ ಅವಶ್ಯಕತೆ ಇಲ್ಲ ಅಂತ, ಅದು ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್, ಬಟ್ ಐ ಪರ್ಸನಲಿ ಫೆಲ್ಟ್ ಇಟ್ ವಾಸ್ ವೆರಿ ಅಡ್ವಾಂಟೇಜ್ ಫಾರ್ ಮೀ ಬಿಕಾಸ್ ಐ ಯೂಸ್ ಟು ಲೈಕ್ I think I've written in Credence itself, I've written 34, I think I and another 3 persons, I think so. We three were the one who completed all the test series here. We didn't leave a single test series. So that was an advantage for us actually. So test series ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಆಮೇಲೆ ಮೇಕ್ ಶ್ಯೂರ್ ದ ಡೆಫಿನೇಷನ್ಸ್ ಆ್ಯಂಡ್ ಪ್ರೋಸ್ ಆ್ಯಂಡ್ ಕಾನ್ಸ್, ನೀವು ಒಂದು ಪೋರ್ಷನ್ ಲಿಸ್ಟ್ ತೊಗೊಂಡ್ರೆ ಅದು ಹೆಡ್ಡಿಂಗ್ ಇದ್ದರೆ ಆ ಡೆಫಿನೇಷನ್ ಸ್ಟ್ಯಾಂಡರ್ಡ್ ಡೆಫಿನೇಷನ್ಸ್ನ ಆಗಷ್ಟು ಬ್ಯಾಟ್ ಹೊಡೀರಿ. You should replica of the definition heading ಅಲ್ಲಿ ಇರಬೇಕದು, because so that because the first half itself they most of the characters will see. ಸೊ ಅದನ್ನು ನಿಮ್ಮ ಅಟ್ರಾಕ್ಟ್ ಮಾಡಬೇಕು ನೀವು, ಸೊ ದಟ್ ನೀವು ನೆಕ್ಸ್ಟ್ ಪೋರ್ಷನ್ ಅವ್ರು ಓದೋಕ್ಕೆ ಬಿಡಬಾರ್ದು. ಇವ್ನು ಬರ್ದಿದೆ, ಇವ್ನು ಹಿ ಹ್ಯಾಸ್ ನಾಲೆಜ್, ಈ ನೋಸ್ ದ ಸಬ್ಜೆಕ್ಟ್ ಅಂದ್ಬಿಟ್ಟು ಅವ್ರು ಹೋಗಬೇಕು. ಸೊ ನಾನು ಆ ಡೆಫಿನೇಷನ್ಸ್ನ ವಿ ಯೂಸ್ ಟು ರೈಟ್ ಇನ್ ಸಿಂಗಲ್ ಬುಕ್. ಎಸ್ಪೆಷಲಿ ಆಪ್ಷನಲ್ಸಲ್ಲೆಲ್ಲ ನಾವು ಹಂಗೆ ಮಾಡಿದ್ದು. ಜಿಯೋಗ್ರಫಿ ಪ್ರತಿಯೊಂದು ಡೆಫಿನೇಷನ್ಸು ವಿ ಆರ್ ರಿಟರ್ನ್ ಇನ್ ಸಪ್ರೇಟ್ ಬುಕ್ ಆ್ಯಂಡ್ ಡಯಾಗ್ರಾಮ್ಸು ಅಷ್ಟೇ. ಈ ಟಾಪಿಕ್ಕಿಗೆ ಈ ಡಯಾಗ್ರಾಮ್ ಅಂತ ಸಪ್ರೇಟ್ ಬುಕ್ಕಲ್ಲಿ ಬರೆದಿಟ್ಬಿಟ್ಟಿದ್ವಿ. ಸೊ ವಿ ಟು ಡೂ ದಟ್ ಒನ್. ಅದು ಲಾಸ್ಟ್ ಮಿನಿಟಲ್ಲಿ ಪ್ರಿಪ್ರೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ, ಜಸ್ಟ್ ಫಾರ್ ದ ರಿವಿಷನ್. ಆ್ಯಂಡ್ ತುಂಬ ರಿವಿಷನ್ ಮಾಡಬೇಕು ಮೇನ್ಸಲ್ಲಿ. ಏನು ಮಾಡ್ತೀವಿ ಅಂದರೆ ಓದ್ತೀವಿ ಎಲ್ಲರೂ ತುಂಬ ಬುಕ್ಸ್ ಓದ್ತಾರೆ ಆ್ಯಕ್ಚುಲಿ, ಬಟ್ ಪ್ರಾಬ್ಲಮ್ ರಿವಿಷನ್ ಮಾಡಲ್ಲ. ನಾನು ಅದೇ ಹೇಳೋದು, ಸುಮ್ಮನೆ ಇರೆಸ್ಪೆಕ್ಟಿವ್ ಆಫ್ ರೀಡಿಂಗ್ 10 ಬುಕ್ಸು ಒಂದೇ ಬುಕ್ ಓದಿ, ಮೇಕ್ ಶ್ಯೂರ್ ದಟ್ ಒನ್ ಬುಕ್ ಇಸ್ ಬಿನ್ ರೆಡ್ ಫಾರ್ 10 times. ರಿವಿಷನ್ ಮಾಡಲಿಲ್ಲ ಅಂದರೆ ಇಟ್ಸ್ ಆಫ್ ನೋ ಯೂಸ್ ರೀಡಿಂಗ್ ಫಾರ್ 10-12 ಬುಕ್ಸ್. ವಿ ಆಲ್ ಮೇಡ್ ದಟ್ ಮಿಸ್ಟೇಕ್, ಟು ಬಿ ಫ್ರಾಂಕ್ ಈವನ್ ಐ ಮೇಡ್ ದಟ್ ಮಿಸ್ಟೇಕ್ ಡ್ಯೂರಿಂಗ್ ದ ಮೇನ್ಸ್ ಆ್ಯಕ್ಚುಲಿ. 2-3 ಇವಾಗ ಕ್ರೆಡೆನ್ಸು ಒಂದು 4-5 ಟೆಸ್ಟ್ ಸೀರೀಸ್ನ ತೊಗೊಂಡು ಹೋಗ್ತಾ ಇದ್ದೆ, ಆಮೇಲೆ ಬೇರೆದು ಯಾವುದಾದ್ರು ಬುಕ್ಸ್ ತೊಗೊಂಡು ಹೋಗ್ತಾ ಇದ್ದೆ. ಅದೆಲ್ಲ ಮಾಡೋಕ್ಕಿಂತ ಜಸ್ಟ್ ಕೀಪ್ 2 books, ಮೇಕ್ ಶ್ಯೂರ್ ದಟ್ ದ 2 books ಹ್ಯಾವ್ ಬಿನ್ ರಿವೈಸ್ ಲೈಕ್ 3-4 times ಮಿನಿಮಮ್. ಅದು ತುಂಬ ಹೆಲ್ಪ್ ಆಗುತ್ತೆ. Sir, talking about economic survey and budget, how you covered that topic, means it is very important for mains or either for prelims. Actually, economic survey ಏನಾಗಿತ್ತು ಅಂದರೆ 2014 if you had seen almost 60 questions or 40 questions they had given. ಸೊ ಹಾಗಾಗಿ ನಮ್ಮ ಪ್ರಿಲಿಮ್ಸ್ಗೆ ಏನು ಮಾಡಿದ್ರು ಅಂದರೆ ಕ್ರೆಡೆನ್ಸಲ್ಲೇ ಆ್ಯಕ್ಚುಲಿ ದಟ್ ಗಿವನ್ ಲಾಡ್ ಆಫ್ ಇಂಟ್ರೆಸ್ಟ್ ಆನ್ ಎಕಾನಮಿಕ್ ಸರ್ವೆ. ಸೊ ನಂದೇನಾಗಿತ್ತು ಅಂದರೆ ಎಕಾನಮಿಕ್ ಸರ್ವೆ ಐ ಯೂಸ್ ಟು ಲೈಕ್ ಡೂ ದಿನಕ್ಕೊಂದು 2 hours 3 hours ಅಟ್ಲೀಸ್ಟು ಈ ಟಾಪಿಕ್ ಮೇಲೆ ಎಕಾನಮಿಕ್ ಸರ್ವೆ ಐ ಯೂಸ್ ಟು, ಬಿಕಾಸ್ ಎವ್ರಿ ಡೇ ನೀವು ಮಾಡ್ತಾನೆ ಇರಬೇಕಿಲ್ಲ ಅಂದರೆ ಮರ್ತೋಗ್ತೀರಾ. ಬಿಕಾಸ್ ಸಮ್ ಕ್ವಶನ್ಸ್ ಹಂಗೆ ಕೇಳ್ತಾರೆ, ಇನ್ಫ್ಯಾಂಟ್ ಮೊಟಾಲಿಟಿ ರೇಟ್ ಏನದು ಕರ್ನಾಟಕದು ಅಂತ. ಇನ್ಫ್ಯಾಕ್ಟ್ ನಮಗೆ ಲಾಸ್ಟ್ ಟೈಮ್ ಐ ಥಿಂಕ್ ಸೊ ದೆರ್ ವಾಸ್ ಸಮ್ ಮಿಸ್ಟೇಕ್, ಪೇಪರ್ ಫ್ರಂಟ್ ಪೇಜಲ್ಲಿ ಒಂದು ಕೊಟ್ಟಿದ್ದ ಡೇಟಾನ ಲಾಸ್ಟ್ ಪೇಜಲ್ಲಿ ಒಂದು ಡೇಟಾ ಕೊಟ್ಟಿದ್ದ. ಸೊ ಪೀಪಲ್ ಹ್ಯಾಡ್ ಗಾಟ್ ಕನ್ಫ್ಯೂಸ್ ಆ್ಯಂಡ್ ಇನ್ ಆಪ್ಷನ್ಸ್ ಆಲ್ಸೋ ಹಿ ಹ್ಯಾಡ್ ಗಿವನ್ ದ 2 ಆನ್ಸರ್ಸ್, ಅದು ಎರಡೂ ಇತ್ತು. ಸೊ ಅಂತ ನಡೆಯುತ್ತೆ ಅದು ಆ್ಯಕ್ಚುಲಿ. ಸೊ ಮೇಕ್ ಶ್ಯೂರ್ ದಟ್ ಎಕಾನಮಿಕ್ ಸರ್ವೆ, ಬಟ್ ತುಂಬ ಅದ್ರ ಮೇಲೆ ಡಿಪೆಂಡ್ ಆಗೋದು ಬೇಡ ಅನ್ಸುತ್ತೆ, ಬಿಕಾಸ್ ಲಾಸ್ಟ್ ಟೈಮ್ ವಿ ಡಿಂಟ್ ಗೆಟ್ ಮಚ್ ಆಫ್ ಎಕಾನಮಿಕ್ ಸರ್ವೆ ಕ್ವಶನ್ಸ್ ಐದರ್ ಇನ್ ಮೇನ್ಸ್ ಆರ್ ಇನ್ ಪ್ರಿಲಿಮ್ಸ್. ಬಟ್ ಮೇನ್ಸಲ್ಲಿ ಏನಾಗುತ್ತೆ, ಯು ಕ್ಯಾನ್ ಪುಟ್ ದೋಸ್ ಥಿಂಗ್ಸ್ ಇನ್ ಟು ದ ಆನ್ಸರ್ಸ್, ಕರೆಂಟ್ ಅಫೇರ್ಸು. ಸೊ ದಟ್ ಅದಕ್ಕಾದರೂ ನೀವು ಎಕಾನಮಿಕ್ ಸರ್ವೆ ಓದಬೇಕು. ಸೊ ಎವ್ರಿ ಡೇ ಯು ಮೇಕ್ ದಟ್ 1 hour or 2 hours ಯು ಕೀಪ್ ಫಾರ್ ದ ಎಕಾನಮಿಕ್ ಸರ್ವೆ, ಸೊ ದಟ್ ಯು ಶುಡ್ ಜಸ್ಟ್ ರಿವೈಸಿಂಗ್, ಬಿಕಾಸ್ ಆ ನಂಬರ್ಸ್ ಕರೆಕ್ಟಾಗಿ ಬಂದರೆ ಇಟ್ಸ್ ಹೆಲ್ಪ್ಫುಲ್ ಫಾರ್ ಯು ಆ್ಯಕ್ಚುಲಿ. ಪ್ರಿಲಿಮ್ಸಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಮೇನ್ಸ್ ಆಲ್ಸೋ you can add it actually, your answers will get elevated, standard of answers will get elevated, especially when it comes to Karnataka related kind of questions. You will get it in science and technology. ನಮಗೂ ಶೆಫರ್ಡ್ ಕಮ್ಯುನಿಟಿ, ಶೆಫರ್ಡ್ ಬಗ್ಗೆ ಎಲ್ಲ ಬಂದಿತ್ತು. ಸೊ ಎಕಾನಮಿಕ್ ಸರ್ವೆ ತುಂಬ ಹೆಲ್ಪ್ ಆಗಿದ್ದಾಗ, ಬಿಕಾಸ್ ಎಕಾನಮಿಕ್ ಸರ್ವೆಲಿ ಅವರು ಯೋಜನೆಗಳ ಬಗ್ಗೆ ಬರ್ತಿದ್ರು ಅದರದ್ದೆಲ್ಲ. ಸೊ ಎಷ್ಟು ಶೆಫರ್ಡ್ಸ್ ಇದೆ ಕರ್ನಾಟಕದಲ್ಲಿ, ಅದಕ್ಕೆ ಏನೇನು ಮಾಡಿದ್ದಾರೆ ಅಂತದೆಲ್ಲ, ಸೊ ಅದ್ರದ್ದು ಕುರಿಗಳದ್ದು, ಸೊ ಅಂಥವೆಲ್ಲ ಹೆಲ್ಪ್ ಆಗುತ್ತೆ. ಸೊ ಮೇಕ್ ಶ್ಯೂರ್ ದಟ್ ಅಟ್ಲೀಸ್ಟ್ ಇನ್ ಅ ವೀಕ್ ಒಂದು 3 days ಒಂದು 2 hours ಯು ಕೀಪ್ ಇಟ್. ಸುಮ್ಮನೆ ಅದನ್ನು ಕಂಟಿನ್ಯೂಸ್ ಆಗಿ ಓದೋದಕ್ಕಿಂತ ಆರ್ ಎಲ್ಸ್ ವಾಟ್ ಯು ಡೂ ಇಸ್ ಒಂದು ಕಂಟಿನ್ಯೂಸ್ ಆಗಿ ಒಂದು ಸತಿ ಫಿನಿಷ್ ಮಾಡಿಬಿಡಿ ರೀಡಿಂಗು. ಆಮೇಲೆ ಆ್ಯಂಡ್ ಎನಿವೇ ಯು ಆರ್ ಗೆಟಿಂಗ್ ಜಿಸ್ ಬರ್ತಾ ಇದೆ, ನೋಟ್ಸ್ ಬರ್ತಿದೆ ಮಾರ್ಕೆಟಲ್ಲಿ. ಮೇಕ್ ಶ್ಯೂರ್ ದಟ್ ರೆಡಿಮೇಡ್ ಮಾರ್ಕೆಟ್ಸ್ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಬಟ್ ಅದ್ರ ಮೇಲೆ ತುಂಬ ಡಿಪೆಂಡ್ ಆಗೋ ಅವಶ್ಯಕತೆಯೂ ಇಲ್ಲ ಅಂತ ಅನಿಸ್ತು ನನ್ನ ಪರ್ಸ್ನಲಿ, ಇಫ್ ಯು ಆಸ್, ಬಿಕಾಸ್ ವಿ ಹ್ಯಾಡ್ ರೆಡ್ ಸೋ ಮಚ್, ಬಟ್ ವಿ ಹಾರ್ಡ್ಲಿ ಗಾಟ್ ವಾಟ್ 4 to 5 questions ಅಷ್ಟೇ ಪ್ರಿಲಿಮ್ಸಲ್ಲಿ. ಮೇನ್ಸಲ್ಲಿ ಇಟ್ ಹ್ಯಾಡ್ ಹೆಲ್ಪ್ ಟು ಎಲಿವೇಟ್ ದ ಸ್ಟ್ಯಾಂಡರ್ಡ್ ಆಫ್ ಕ್ವಶನ್ಸ್. And I want to know, how was your preparation journey? Was it was really good. I'll tell you, that is what I was thinking actually. ನನ್ನ ಫ್ರೆಂಡ್ಸ್ ಜೊತೆನೂ we had a conversation about that, because we had a blast of experiences. ಸಖತ್ ಬ್ಲಾಸ್ಟ್ ಇತ್ತು ಆ್ಯಕ್ಚುಲಿ, ಬಿಕಾಸ್ ಆ ಬ್ಯುಸಿನೆಸ್ ಇತ್ತು, ಸಖತ್ ಬ್ಯುಸಿ ಇದ್ವಿ. ವಿ ಯೂಸ್ ಟು ಲೈಕ್, ವಿ ನೆವರ್ ಯೂಸ್ ಟು ಲೈಕ್ 5 o'clock 5:30ಗೆಲ್ಲ ಐ ಯೂಸ್ ಟು ಸ್ಟೇ ಇನ್ ಪದ್ಮನಾಭ ನಗರ್ ಆ್ಯಂಡ್ ವಿಜಯನಗರ್ಗೆ ಐ ಯೂಸ್ ಟು ಕಮ್ at 5:30 6 o'clock and all. I used to study. 6 o'clock ಹೋದರೆ 10:30 11 ಗಂಟೆಗೆ ಪುನಃ ವಾಪಸ್ ಹೋಗ್ತಿದ್ವಿ. ವಿ ಯೂಸ್ ಟು ಟ್ರಾವೆಲ್ ಇನ್ 2 vehicle ಒಂದೇ. ಅವಾಗ
ನಾವು ಅದಕ್ಕೆ ಹೆಂಗೆ ಓದ್ತಿದ್ವಿ, ಮಳೆ ಇಲ್ಲ, ಮಳೇಲಿ ನೆನ್ಕೊಂಡು. ಆ್ಯಕ್ಚುಲಿ ನಾವು ಬಂದಾಗ ನವಂಬರಲ್ಲಿ ತುಂಬ ಮಳೆ ಇತ್ತು. ಆ್ಯಕ್ಚುಲಿ ಅವಾಗ ಸಖತ್ ಹೆವಿ ಮಳೆ ಇತ್ತು. ಸೊ ಅಂಥದ್ದಲ್ಲೆಲ್ಲ ಓದ್ಕೊಂಡು ಇಟ್ ವಾಸ್ ಬ್ಲಾಸ್ ಆ್ಯಕ್ಚುಲಿ. ನೀವು ಎಷ್ಟು ಬ್ಯುಸಿ ಇರ್ತೀರೋ ಅಷ್ಟು ಒಳ್ಳೇದು. ಇಟ್ಸ್ ಗುಡ್, ಇಟ್ ವಾಸ್ ನೈಸ್ ಆ್ಯಕ್ಚುಲಿ. Means how you kept motivating for this exam? ಇಲ್ಲ ಅದಿದೆ ಅದು, ಬಿಕಾಸ್ ಯು ವಿಲ್ ಗೆಟ್ ಡಿಪ್. ಸಮಟೈಮ್ಸ್ ವಾಟ್ ಹ್ಯಾಪನ್ಸ್ ಲೈಕ್ ಲಾಂಗ್ ಪ್ರಿಪ್ರೇಷನ್ ಟೈಮಿಂಗಲ್ಲಿ ಇಟ್ಸ್ ಲೈಕ್ ಎವ್ರಿ ಡೇ ಇಟ್ಸ್ ನಾಟ್ ಯುವರ್ ಡೇ. ಸಮಟೈಮ್ಸ್ ಯು ಗೆಟ್ ಡಿಪ್, ಸ್ವಲ್ಪ ಡಿಪ್ರೆಷನ್ಸ್ ಬರ್ತೀರಾ, ಡಿಮೋಟಿವೇಶನ್ ಆಗುತ್ತೆ. ಆಮೇಲೆ ಯಾರೋ ಒಬ್ರು ತುಂಬ ಚೆನ್ನಾಗಿ ಆನ್ಸರ್ಸ್ ಬರಿತಿದ್ದೆ, ನೋಡಪ್ಪ ಅವ್ನು ಅಷ್ಟು ಚೆನ್ನಾಗಿ ಬರೀತೀಯ, ನಾವು ಯಾಕೆ ಬರೆಯೋಕ್ಕಾಗ್ತಿಲ್ಲ ಅಂತಲೂ ಬರುತ್ತೆ. ಈಗ ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ ಅಂತ ಬರುತ್ತೆ. ಒಂದೊಂದ್ಸತಿ ಟಾಪಿಕ್ಸ್ ನೆನಪಾಗೋದಿಲ್ಲ. ಸೊ ಅದೆಲ್ಲ ಆಗುತ್ತೆ. ಬಟ್ ಐ ಯೂಸ್ ಟು ಸಿ ಮೂವೀಸ್ ಅಲ್ಲೇ ಅವಾಗವಾಗ. ನನಗೆ ಒಂದೊಂದ್ಸತಿ ಏನೂ ತಲೆ ಓಡ್ತಿಲ್ಲ ಅಂದರೆ ಮೂವೀಸ್ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತಿದ್ದೆ ಆ್ಯಕ್ಚುಲಿ. ಆಮೇಲೆ ಫ್ರೆಂಡ್ಸ್ ಇದ್ದರು. ನಾನು ಅದೇ ಅಂತೀನಿ, ಸಿವಿಲ್ ಸರ್ವಿಸಲ್ಲಿ ಯು ಶುಡ್ ಹ್ಯಾವ್ ಒನ್ ಪ್ರಾಪರ್ ಗ್ರೂಪ್ ಆ್ಯಕ್ಚುಲಿ, ಎಸ್ಪೆಷಲಿ ಲೈಕ್ ಮೈಂಡೆಡ್ ಪೀಪಲ್ ಹೂ ವಿಲ್ ಸಪೋರ್ಟ್ ಯು. ನಿಮ್ಗೆ ನೋಡಿ ಹೊಟ್ಟೆ ಉಟ್ಕೊಳ್ಳೋರು ಇರಬಾರ್ದು, ನಿಮ್ಗೆ ಸಪೋರ್ಟ್ ಮಾಡೋರು ಇರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಅಷ್ಟು ಯಾವಾಗ ಆ ಗ್ರೂಪ್ ಮಾಡ್ಕೋತೀರಲ್ಲ, ದಟ್ ಈಸ್ ಅಡ್ವಾಂಟೇಜ್. ನಿಮ್ಗೆ ಅವ್ರ ಮೋಟಿವೇಶನ್ ಕೊಡ್ಬೇಕು, ಅವ್ರು ನಿಮಗೆ ಮೋಟಿವೇಶನ್ ಕೊಡ್ಬೇಕು. ದಟ್ ಈಸ್ ವಾಟ್ ಇಟ್ ಮ್ಯಾಟರ್. ಬಿಕಾಸ್ ನೀವು ನೋಡಿದ್ರೆ ಲಿಸ್ಟ್ ಆಗೋದು ನೋಡಿದ್ರು ತುಂಬ ಗ್ರೂಪ್ಸ್ ಅವರೇ ಪಾಸ್ ಆಗಿದ್ದಾರೆ. ಒಂದೊಂದು ಗ್ರೂಪಲ್ಲಿ ಅಟ್ಲೀಸ್ಟ್ ಎಲ್ಲರೂ ಪಾಸ್ ಆಗದಿದ್ರು ಒಂದು 2-3 ಜನ ಪಾಸ್ ಆಗ್ತಿದ್ದಾರೆ. ಸೊ ದಟ್ ಈಸ್ ಅನ್ ಅಡ್ವಾಂಟೇಜ್. ಸೊ ಗ್ರೂಪ್ಸ್ ಇದ್ದಷ್ಟು ಒಳ್ಳೇದು. ಬಿಕಾಸ್ ಯು ಶುಡ್ ಗೆಟ್ ಮೋಟಿವೇಟೆಡ್. ಬಿಕಾಸ್ ಲಾಂಗ್ ಪ್ರಿಪ್ರೇಷನ್ ಇಸ್ ಸಮ್ಟೈಮ್ಸ್ ಯು ವಿಲ್ ಗೆಟ್. ಆಮೇಲೆ ಇನ್ನೊಂದೇನಾಗುತ್ತೆ, ಕಂಟಿನ್ಯೂಸ್ ಪ್ರಿಪ್ರೇಷನ್ ಇಟ್ಸ್ ವೆರಿ ಡೇಂಜರಸ್ ಆಲ್ಸೋ. ಬಿಕಾಸ್ ಸಮ್ಟೈಮ್ಸ್ ಎಸ್ಪೆಷಲಿ ನಾನು ನೋಡಿದ್ದೀನಿ, ಸ್ಟಾರ್ಟಿಂಗ್ ತುಂಬ ಜೋಶಲ್ಲಿ ಪ್ರಿಪೇರ್ ಮಾಡಿಬಿಡ್ತೀವಿ, ಎಂಡ್ ಬರ್ತಿರುವಾಗ ಟೆನ್ಷನಲ್ಲಿ 10 days ಏನು ಓದೇ ಕೂತ್ಕೊಂಡ್ಬಿಡೋದು ಅಂತ. ಲಾಸ್ಟ್ 1 month ಇದೆಯಲ್ಲ, ಇಟ್ಸ್ ಲೈಕ್ ನಿಮಗೆ ಅದು ಇಟ್ಸ್ ಲೈಕ್ ಪೀಕ್ ಆಫ್ ದ ಪ್ರಿಪ್ರೇಷನ್. ಆ ಟೈಮಿಂಗಲ್ಲಿ ನೀವು ಏನಾದರೂ ಈ ಥರ ಡಿಮೋಟಿವೇಶನ್ ಎಲ್ಲ ಆಗದೆ. ಸೊ ಸ್ವಲ್ಪ ಸ್ಲೋ ಆಗೇ ಹೋಗಿ ಸ್ಟಾರ್ಟಿಂಗು. ಸುಮ್ಮನೆ ಫಾಸ್ಟಾಗಿ ಎಲ್ಲ ನಂಗೆ ಗೊತ್ತು, ನಾನು ಮಾಡ್ತೀನಿ ಜೋಶಲ್ಲಿ ಮಾಡಿಬಿಟ್ಟು ಎಂಡಲ್ಲಿ ಇದು ಮಾಡೋದಕ್ಕಿಂತ ಟೇಕ್ ಇಟ್ ಸ್ಲೋ ಆ್ಯಂಡ್ ಮೇಕ್ ಇಟ್ ಪರ್ಫೆಕ್ಟ್ ಅಂತ ಐ ಫೀಲ್. ಸೊ ಆವಾಗ ಸ್ವಲ್ಪ ಬ್ರೇಕ್ಸ್ ತೊಗೊಳ್ಳಿ, ಹ್ಯಾವ್ ಅ ಫನ್, ಗೋ ಔಟ್. ಅದೆಲ್ಲ ಇತ್ತು ನಮ್ಮದು. ನಾವು ಮೂವೀಸ್ ಎಲ್ಲ ನೋಡ್ತಿದ್ವಿ, ಸಖತ್ತಾಗೆ ನೋಡ್ತಿದ್ವಿ ಆ್ಯಕ್ಚುಲಿ. So I want to know what was the key to your success, that key. ಐ ಪರ್ಸ್ನಲಿ ಫೀಲ್ ಇಟ್ಸ್ ಅ ಹಾರ್ಡ್ ವರ್ಕ್ ಆ್ಯಕ್ಚುಲಿ. ಹಾರ್ಡ್ ವರ್ಕ್ ತುಂಬಾ ಇತ್ತು. ಹೇಳಿಲ್ವಾ, 5:30 ವಿ ಯೂಸ್ ಟು ಗೆಟ್ ಅಪ್, ಲೈಕ್ 5:36 ಆ್ಯಂಡ್ ಆಲ್ ವಿ ಯೂಸ್ ಟು ಬಿ ಇನ್ ಅಥರ್ವ. ನಾನು ಅಥರ್ವ ಲೈಬ್ರರಿ ಅಂತ ಇತ್ತು. ಇಟ್ ವಾಸ್ ಅ ಫಸ್ಟ್ ಪ್ರೈವೇಟ್ ಲೈಬ್ರರಿ. ಆಗಿನೂ ಲೈಬ್ರರಿ ಕಾನ್ಸೆಪ್ಟೇ ಬಂದಿರಲಿಲ್ಲ ಇಲ್ಲಿ, ಎಕ್ಸೆಪ್ಟ್ ಗೌರ್ಮೆಂಟ್ ಲೈಬ್ರರೀಸ್ ಬಿಟ್ಟರೆ ಇನ್ನು ಯಾವ ಲೈಬ್ರರೀಸ್ ಕಾನ್ಸೆಪ್ಟ್ ಬಂದಿರಲಿಲ್ಲ. ಸೊ 5:36ಗೆ ನಾನು ಅಥರ್ವ ಲೈಬ್ರರಿ ಕೂತ್ಕೊಂಡು 10:30 ವಿ ಯೂಸ್ ಟು ಗೆಟ್ ಅಪ್. ಸೊ ಆ ಲೆವೆಲ್ಗೆ ಹಾರ್ಡ್ ವರ್ಕ್ ಇತ್ತು. ಹಾರ್ಡ್ ವರ್ಕು ಇತ್ತು. ಪ್ಲಸ್ ಐ ಟೆಲ್ ದಟ್ ಐ ಆಲ್ವೇಸ್ ಫೀಲ್ ದಟ್ ವೆನ್ ವಿ ಯೂಸ್ ಟು ಹಿಯರ್ ಸಮ್ ಸಕ್ಸಸ್ಫುಲ್ ಸ್ಟೋರೀಸ್, ಪೀಪಲ್ ನೆವರ್ ಸೇ ದಟ್ ಆ್ಯಕ್ಚುಲಿ. ಎವ್ರಿಬಡಿ ಡಸ್ ಹಾರ್ಡ್ ವರ್ಕ್. ಆ್ಯಂಡ್ ತುಂಬ ನನಗಿಂತ ಹಾರ್ಡ್ ವರ್ಕ್ ಮಾಡಿರೋರು ಇದ್ದರು, ನನಗಿಂತ ತುಂಬ ಚೆನ್ನಾಗಿ ಓದಿರೋರು ಇದ್ದರು. ದೇ ಕುಡಂಟ್ ಆ್ಯಕ್ಚುಲಿ ಕ್ರ್ಯಾಕ್ ದ ಎಕ್ಸಾಮ್ಸ್. ನಾನು ಅದನ್ನೇ ಬಿಲೀವ್ ಮಾಡೋದು. ಎಂಡ್ ಆಫ್ ದ ಡೇ 1% ಲಕ್ಕು ಇರಬೇಕು ಐ ಫೀಲ್. ಸುಮ್ಮನೆ ಓದ್ದವರೆಲ್ಲ ಪಾಸ್ ಆಗ್ತಾರೆ ಅನ್ನೋದು ತಪ್ಪಾಗುತ್ತೆ. ಬಿಕಾಸ್ ಪಾಸ್ ಆಗಿರೋದ್ರಲ್ಲಿ ಇರೋರೆಲ್ಲರೂ ಓದಿದ್ದಾರೆ ಅಂತ ಹೇಳೋದು ತಪ್ಪಾಗುತ್ತೆ. ಐ ನೋ ಮೆನಿ ಆಫ್ ದ ಪೀಪಲ್ ದೇ ಆರ್ ನಾಟ್ ಎಲಿಜಿಬಲ್, ಸೊ ದೇ ಕ್ಲಿಯರ್ ದ ಎಕ್ಸಾಮ್ಸ್. ಸೊ ಆ 1% ಲಕ್ಕು ಇರಬೇಕು. ಸೊ ನಿಮ್ಮ ಪ್ರಯತ್ನ ನೀವು ಮಾಡಬೇಕು, ಅದು ಮಿಕ್ಕಿದೆಲ್ಲ ದೇವ್ರು ಬಿಟ್ಬಿಡ್ಬೇಕು ಅಷ್ಟೇ. ಇಫ್ ಯು ಬಿಲೀವ್ ಇನ್ ಗಾಡ್ ಅಷ್ಟೇ. So few words to our new upcoming aspirants. ಒಂದು ಹೇಳ್ತೀನಿ, ವಿ ಹ್ಯಾಡ್ ಕಮ್ ಥಿಂಕಿಂಗ್ ಅದೇ ಈ ಡಿಪಾರ್ಟ್ಮೆಂಟ್ ಅಂದರೆ ಹಿಂಗೆ ಮಾಡಿಬಿಡ್ಬೋದು, ಹಂಗೆ ಮಾಡಿಬಿಡ್ಬೋದು, ಆ ಥರದ್ದೇ ಏನೂ ಅದ್ರ ಬಗ್ಗೆ ಥಿಂಕ್ ಮಾಡಿದೆ. ವಾಟ್ ಎವರ್ ಐ ಕ್ಯಾನ್ ಗಿವ್ ಮೈ 100% ಅಂತ ಇದ್ದರೆ ಬನ್ನಿ. ಆಮೇಲೆ ಪ್ರಿಪ್ರೇಷನ್ ಟೈಮಿಂಗಲ್ಲೂ ಅಷ್ಟೇ, ಸುಮ್ಮನೆ ಓದ್ಲ ಹೊಡಿಬೇಡಿ. ಬಿಕಾಸ್ ನಾ ಹ್ಯಾವ್ ಸೀನ್ ಮೆನಿ ಪೀಪಲ್, ಯು ಕೀಪ್ ಅ ಟೈಮ್. ಬಿಕಾಸ್ ಈ ವರ್ಷ ಅಲ್ಲದೆ ನೆಕ್ಸ್ಟ್ ವರ್ಷ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಬಿಕಾಸ್ ಈ 1 year ನಾನು ಇದು ಒಂದೇ ಇಯರ್ ನಾನು ಮಾಡೋಕ್ಕಾಗತ್ತೆ ಅಂತ. ಬಿಕಾಸ್ ಐ ಆಲ್ವೇಸ್ ಫೀಲ್ ದಟ್ ಒನ್ಸ್ ಯು ಆರ್ ಕ್ರಾಸಿಂಗ್ ದ ಏಜ್ ಅಲ್ವಾ, ನಿಮ್ಮದು ಸೋಷಲ್ ಲೈಫ್ ಈ ಎಕ್ಸಾಮ್ಸಲ್ಲಿ ತುಂಬ ಡಿಪ್ರೈವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಫ್ ಯು ವಾಂಟ್ ಟು ಕೀಪ್ ಯುವರ್ ಸೋಷಲ್ ಲೈಫ್ ಆ್ಯಸ್ ಇಂಟ್ಯಾಕ್ಟ್ ಆ್ಯಸ್ ಪಾಸಿಬಲ್, ಪ್ಲಸ್ ನೀವು ಡೆವಲಪ್ಪು ಆಗಬೇಕು ಅಂದರೆ ಮೇಕ್ ಶೋರ್ ದಟ್ ಯು ಯುವರ್ ಸೆಲ್ಫ್ ಗಿವ್ ಅ ಟೈಮ್ ಟು ದ ಪ್ರಿಪ್ರೇಷನ್. ನಾನು ಈ 3 yearsಲ್ಲಿ ಏನಾದರೂ ಆದರೆ, ಫಾರ್ ಎಕ್ಸಾಂಪಲ್ ನಾನು ಹಂಗೆ ಅಂದ್ಕೊಂಡೆ 3 yearsಲ್ಲಿ ನಾನು ಮಾಡ್ತೀನಿ, ಆದರೆ ಆಗಲಿಲ್ಲ ಅಂದರೆ ಬಿಟ್ಟು ಹೋಗ್ತೀನಿ ಅಂತಲೇ ಇದ್ದಿದ್ದು. ಸೊ ಆ ಥರದ್ದು ಒಂದು ಟೈಮ್ ಪೀರಿಯಡ್ ಇಟ್ಕೊಳ್ಳಿ. ಸುಮ್ಮನೆ ಪ್ರೊಲಾಂಗ್ ಮಾಡ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಅಂಟಿಲ್ ಅಲ್ಲ. ಬಟ್ ಇಫ್ ಯು ಆರ್ ಗೋಯಿಂಗ್ ಇನ್ ಅ ರೈಟ್ ವೇ ದೆನ್ ಫೈನ್. ಬಿಕಾಸ್ ಕೆಲವು ಟಿಲ್ ಇಂಟರ್ವ್ಯೂವರೆಗೂ ಬರ್ತಿದ್ದಾರೆ. ಸೊ ಇಟ್ಸ್ ಅ ರೈಟ್ ವೇ ದೇ ಆರ್ ಗೋಯಿಂಗ್. ಸಮ್ವೇರ್ ದೇ ಮೇ ಬಿ ಫೈಲಿಂಗ್ ಅಷ್ಟೇ. ಕೆಲವರು ಪ್ರಿಲಿಮ್ಸೇ ಪಾಸ್ ಆಗ್ತಿರಲ್ಲ, ಬಟ್ ಟಿಲ್ 5 years ದೇ ವಿಲ್ ಬಿ ಕಂಟಿನ್ಯೂ. ಅದು ತಪ್ಪು ಅಂತ ನಾನು ಹೇಳೋದು. ಸೊ ಇಫ್ ಯು ಆರ್ ಗೋಯಿಂಗ್ ಇನ್ ಅ ರೈಟ್ ವೇ ದೆನ್ ದಟ್ಸ್ ಫೈನ್.
But make sure you're utilizing your whole that whatever years you're giving, make sure that you're utilizing fully. ಸುಮ್ಮನೆ ಓದಬೇಕು ಕಾಟಾಚಾರಕ್ಕೆ ಓದಬೇಕು ಅಂತ ಓದಕ್ಕೆ ಹೋಗ್ಬೇಡಿ, ಬಿಕಾಸ್ ಇಟ್ಸ್ ಅ ಲೈಫ್, ಬಿಕಾಸ್ ಟೈಮ್ ಒಂದ್ಸತಿ ಹೋದರೆ ವಾಪಸ್ ಬರೋದಿಲ್ಲ. ಆ್ಯಂಡ್ ಮೋರ್ ಓವರ್ 25 to 30 ಏನಿದೆಯಲ್ಲ, ಇಟ್ಸ್ ಲೈಕ್ ಯುವರ್ ಗ್ರೋಯಿಂಗ್ ಟೈಮ್ ಅದು. ಆಫ್ಟರ್ ದಟ್ ಯು ಶುಡ್ ನಾಟ್ ರಿಗ್ರೆಟ್. ಸೊ ಹಂಗಾಗಿ ವಾಟ್ ಎವರ್ ಲೈಕ್ ಏನೋ ಮಾಡ್ತೀವಿ, ಏನೋ ಇರುತ್ತೆ ಹಂಗೆಲ್ಲ ಏನೂ ಥಿಂಕ್ ಮಾಡಿದೆ, give your 100%, make sure that your hard work will give you the answer ಅನ್ನೋ ಲೆವೆಲ್ಗೆ ಹಾರ್ಡ್ ವರ್ಕ್ ಮಾಡಿ ಅಷ್ಟೇ. ಸೊ ಹೌ ವಾಸ್ ಯುವರ್ ಇಂಟರ್ವ್ಯೂ ರೌಂಡ್ KS? ಇಂಟರ್ವ್ಯೂ ವಾಸ್ ಆ್ಯಕ್ಚುಲಿ ಅದು ನನ್ಗೆ ಸ್ವಲ್ಪ ಇದಾಗಿತ್ತು. ಆಲ್ಮೋಸ್ಟ್ 55 minutes ತೊಗೊಂಡ್ರು ನನಗೇನಾಗಿತ್ತು ಅಂದರೆ ಐ ಡೋಂಟ್ ವಾಂಟ್ ಟು ಟೆಲ್ ದ ನೇಮ್ ಆಫ್ ದ ಇನ್ಸ್ಟಿಟ್ಯೂಟ್. ಆ್ಯಕ್ಚುಲಿ ಐ ಹ್ಯಾಡ್ ಸಮ್ ಫ್ಯಾಮಿಲಿ ಫಂಕ್ಷನ್ ಆಲ್ಸೋ. ಅವಾಗ ನನ್ನ ಪ್ರಿಪ್ರೇಷನ್ ಇನ್ನೂ ಮಾಡೋಕ್ಕಾಗ್ತಿರ್ಲಿಲ್ಲ, 1 month ಇತ್ತು. ಬಟ್ ಒನ್ ಆಫ್ ಮೈ ಫ್ರೆಂಡ್ ಟೋಲ್ಡ್ ಯು ಗೋ ಟು ದಟ್ ಇನ್ಸ್ಟಿಟ್ಯೂಟ್, ದೇ ವಿಲ್ ಗೆಟ್ ಅ ನೈಸ್ bunch of people who interviews and they're very good and all they said. And I told no, I haven't prepared. No, you should go starting only so that you'll get to know how to prepare future alli. I went to that institute and they told one fellow will come, he is going to ಅಂದ್ರೆ ಅವರು ಇದ್ರ ಪ್ಯಾನಲಲ್ಲೂ ಇರ್ತಾರೆ ಅಂದರೆ ಐ ಥಾಟ್ ದಿಸ್ ಗೈಸ್ ವಿಲ್ ಟೆಲ್ ಬುಲ್ಶಿಟ್, ನೋಬಡಿ ವಿಲ್ ಬಿ ಲೈಕ್ ದಟ್. ಹಂಗಾಗಿದೆ ಅವ್ರು ದೇ ಡಿಂಟ್ ಟೆಲ್ ದ ನೇಮ್ ಆಫ್ ದಟ್ ಪರ್ಸನ್ ಆಲ್ಸೋ. ಆ್ಯಂಡ್ ಹಿ ಆಸ್ಕ್ ದ ಕ್ವಶನ್, ಐ ವಾಸ್ ಲೈಕ್ ನನ್ನ ಪ್ರಿಪ್ರೇಷನು ಆಗಿರಲಿಲ್ಲ. ಸೊ ಐ ಯೂಸ್ ಟು ಲೈಕ್ ಎಲ್ಲ ಸ್ವಲ್ಪ ವೇಗ್ ಆನ್ಸರ್ಸ್ ಕೊಡ್ತಾಯಿದ್ದೆ. ಅವನು ಯೂಸ್ ಲೈಕ್ ನೋ ಯು ಹ್ಯಾವೆಂಟ್ ಪ್ರಿಪೇರ್ಡ್, ಇನ್ನೇ ಯಾವಾಗ ಎಕ್ಸಾಮ್ ಇದೆ ಅಂದರು, ಇನ್ನು 1 ತಿಂಗಳಿದೆ ಸರ್ ಇಂಟರ್ವ್ಯೂ, ದೆನ್ ಯು ಹ್ಯಾವ್ ಅ ಟೈಮ್, ಸೊ ಪ್ರಿಪೇರ್ ಪ್ರಾಪರ್ಲಿ ಅಂದ್ಬಿಟ್ಟು ಹೇಳ್ಬಿಟ್ಟು ಕಳಿಸಿದ್ರು. Luckily or unluckily, I don't know. I was sitting, I had got C ಅನ್ಸುತ್ತೆ, C ಇದ್ರ ಪ್ಯಾನಲ್ ಏನೋ ಸಿಕ್ಕಿತ್ತು ಅನ್ಸುತ್ತೆ. That fellow had come to the C panel. I was like, what is this fellow? He has been and he knows me because I had told MS, US and all. So he was like, there he screwed me up like anything. So that was he is the only one who screwed me. Other panelists were really good. They asked me something, but what was good part is like ಅವ್ರು ನನ್ನ US ಅಂತ ಅಂದ ತಕ್ಷಣನೇ they make sure that they used to ask all the Kannada related questions. Okay. ಕನ್ನಡ ರಾಷ್ಟ್ರ ಕವಿಗಳು ಯಾರು, ಮತ್ತು ಕನ್ನಡ ರತ್ನಾತ್ರಯಗಳು ಯಾರು, ಆಲ್ ಡಿಫ್ರೆಂಟ್ ಟೈಪ್. ನಮ್ಮ ಬಸವಣ್ಣ ಬಚ್ಚನಗಳು ಹೇಳಿ, ಆಮೇಲೆ ಬಸವಣ್ಣಂದ ಏನು ಕಲಿಬೋದು, ಆ ಥರ ಟೈಪ್ ಆಫ್ ಕ್ವಶನ್ಸ್ ದೇ ಸ್ಟಾರ್ಟೆಡ್ ಆಸ್ಕಿಂಗ್. ಈವನ್ ವೆನ್ ಇಟ್ ಕಮ್ಸ್ ಟು ಜಿಯೋಗ್ರಫಿ, ದಟ್ ಆಸ್ಕ್ ಮೀ ಸಮಥಿಂಗ್ ವಿಚ್ ಇಸ್ ವೆರಿ ಬುಕ್ಕಿಶ್. ಅಂದರೆ ನಾವು ಒಂದು ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೆ, ದೇ ವರ್ ನಾಟ್ ರೆಡಿ, ಬಿಕಾಸ್ ದಟ್ ಈಸ್ ದೇರ್ ಆ್ಯಕ್ಚುಲಿ. ಏನಂದರೆ ಪ್ಯಾನಲಿಸ್ಟು ದೇ ವಿಲ್ ಪ್ರಿಪೇರ್ ಕ್ವಶನ್ಸ್ ಪ್ಲಸ್ ಆನ್ಸರ್ಸ್ನು ಪ್ರಿಪೇರ್ ಮಾಡ್ಕೊಂಡು ಬಂದಿರ್ತಾರೆ ಅವರು. ಒಂದು ಆ ಸೆಟ್ ಆಫ್ ಆನ್ಸರ್ಸ್ ಬರೋ, ನೀವು ಅದನ್ನು ಹೇಳಿದ್ರೆ ಇಟ್ಸ್ ಓಕೆ. ಇಫ್ ಯು ಆರ್ ಟೆಲ್ಲಿಂಗ್, ನೀವು ಕರೆಕ್ಟ್ ಹೇಳ್ತಿದ್ರು ದೇ ವಿಲ್ ಸ್ಟಾರ್ಟ್ ಆರ್ಗ್ಯೂವಿಂಗ್ ವಿತ್ ಯು. ಆವಾಗ ಏನು ಮಾಡ್ಬಿಡ್ಬೇಕು, ಸುಮ್ಮನೆ ಹೌದು ಸರ್ ನೀವೇ ಕರೆಕ್ಟ್ ಅಂತ ಬಿಟ್ಬಿಡ್ಬೇಕು. ಅದ್ರಲ್ಲಿ ನೀವು ಆನ್ಸರ್ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಹೇಳಿ. ಇಟ್ಸ್ ಆಫ್ ಲೈಕ್ ನಿಮ್ಮನ್ನ ಅವರೇನು ನಿಮ್ಮದು ಗೊತ್ತಿದೆ ಗೊತ್ತಿಲ್ಲ ಅಂತ ಟೆಸ್ಟ್ ಮಾಡ್ತಿಲ್ಲ. ದ ವೇ ಕಾನ್ಫಿಡೆನ್ಸ್ ಯು ಆರ್, ದಟ್ matters a lot actually. So they had taken me for almost 55 minutes. It was fun actually, except that part, that fellow's part. ಬೇರೆಯವ್ರದ್ದು ಎಲ್ಲರದು it was fun with me actually. Yeah, people usually aspirants will be panicked to face this interview. What is your guidance to them? Actually ಅದು ನಮಗೂ ಆಗಿತ್ತು, ಬಟ್ ಮೇಕ್ ಶೂರ್ ದಟ್ ಯು ಗೆಟ್ ಕ್ವಶನ್ಸ್. ಮಾಕ್ ಇಂಟರ್ವ್ಯೂಸ್ನು ಗಿಂತ ನಿಮ್ಮ ಫ್ರೆಂಡ್ಸ್ ಸೆಟ್ಟಲ್ಲೇ ಕ್ವಶನ್ಸ್ ಕೇಳೋಕ್ಕೆ ಹೇಳಿ ಅವ್ರಿಗೆ. ಸೊ ದ ವೇ ಯು ಆನ್ಸರ್, ಯು ರೆಕಾರ್ಡ್ ಯುವರ್ ಸೆಲ್ಫ್, ದ ವೇ ಯು ಆರ್ ಆನ್ಸರಿಂಗ್, ದಟ್ ಮ್ಯಾಟರ್ಸ್ ಅ ಲಾಟ್. ಅವಾಗ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಎಷ್ಟು ಮಾತಾಡ್ತೀರೋ ಅಷ್ಟು ಒಳ್ಳೇದು ಆ ಟೈಮಿಂಗಲ್ಲಿ. ಕೆಲವ್ರು ನಾನು ತುಂಬ ನೋಡಿದ್ದೀನಿ, ಮಾತಾಡೋಕ್ಕೆ ಹೋಗಲ್ಲ, ಅಲ್ಲಿ ಹೋಗ್ಬಿಟ್ಟು ಮಾತಾಡ್ತೀನಿ, ನನಗೆ ಯಾಕೆ ಮಾಕ್ ಇಂಟರ್ವ್ಯೂಸ್ ಅಂತ ಡೈರೆಕ್ಟಾಗಿ ಅಲ್ಲಿ ಹೋಗಿ ಓಡಿಸ್ಕೊಂಡಿರೋರು ಇದ್ದಾರೆ, ಕೆಲವ್ರು ಮಾತಾಡಿರೋರು ಇದ್ದಾರೆ. ಇಟ್ ಡಿಪೆಂಡ್ಸ್ ಆನ್ ಯುವರ್ ನೇಚರ್ ಆಲ್ಸೋ. ಸೊ ಇಫ್ ಯು ಆರ್ ಶೈ ಎನಫ್, ಇಫ್ ಯು ಆರ್ ನಾಟ್ ಏಬಲ್ ಟು ಓಪನ್ ಯುವರ್ ಮೌತ್ ಪ್ರಾಪರ್ಲಿ ಅಲ್ಲ, ಆ ಟೈಮಿಂಗಲ್ಲಿ ಬೆಸ್ಟ್ ಮೇಕ್ ಶೂರ್ ದಟ್ ಯು ಆನ್ಸರ್ಸ್ ಟು ಯುವರ್ ಫ್ರೆಂಡ್. ಟೆಲ್ ಯುವರ್ ಪೇರೆಂಟ್ಸ್ ಆರ್ ಸಂಬಡಿ ಇನ್ ಯುವರ್ ಹೋಮ್, ಕ್ವಶನ್ಸ್ ಕೇಳಿ ನಾನು ಆನ್ಸರ್ ಹೇಳ್ತೀನಿ, ನಾನು ಏನು ಕಾನ್ಫಿಡೆನ್ಸ್ ಆಗಿ ಆನ್ಸರ್ ಹೇಳ್ತೇವೆ. ಆರ್ ಎಲ್ಸ್ ಮೇಕ್ ಶೂರ್ ಮೋರ್ ದೆನ್ ಯುವರ್ ಫ್ರೆಂಡ್ಸ್ಗಿಂತ ಇಟ್ಸ್ ಬೆಟರ್ ಟು ಗೆಟ್ ಕ್ವಶನ್ಸ್ ಫ್ರಮ್ ದ ಪೀಪಲ್ ಹೂ ಯು ಡೋಂಟ್ ನೋ, ಬಿಕಾಸ್ ಅವ್ರ ಜೊತೆ ಆನ್ಸರ್ ಮಾಡೋದು. ಬಿಕಾಸ್ ಆಮೇಲೆ ಎಸ್ಪೆಷಲಿ ನಮ್ಗೆ ಅದನ್ನು ಹೇಳ್ಕೊಟ್ಟಿದ್ರು ಏನಂದರೆ ಮೇಕ್ ಶೂರ್ ದಟ್ ಯು ಆರ್, ಬಿಕಾಸ್ ಮೋಸ್ಟ್ ಆಫ್ ದ ಪ್ಯಾನಲಿಸ್ಟ್ ಆರ್ ಲೈಕ್ 60+ or 50+ ಪೀಪಲ್ ಎಕ್ಸೆಪ್ಟ್ 1 or 2. ಸೊ ಮೇಕ್ ಶೂರ್ ಯುವರ್ ಆನ್ಸರ್ ಶುಡ್ ಬಿ ಲೈಕ್ ಅವ್ರಿಗೆ ಕನ್ವಿನ್ಸ್ ಆಗಂಗಿರಬೇಕು. ಆ್ಯಂಡ್ ದ ವೇ ಯು ಸ್ಪೀಕ್ ಆಲ್ಸೋ, ಬಿಕಾಸ್ 50 yearsಗೆ 60 yearsಗೆ ಹೆಂಗೆ ಮಾತಾಡಬೇಕು ನೀವು ಹಂಗೆ ಮಾತಾಡಬೇಕು. ಯು ಕಾಂಟ್ ಆನ್ಸರ್ ಲೈಕ್ ಯಾವುದೋ ಬೇಗ ಆನ್ಸರ್ ಹೇಳೋಕ್ಕಾಗಲ್ಲ. ಸೊ ಅಂಥವ್ರಿಂದನೂ ಸ್ವಲ್ಪ ಕ್ವಶನ್ಸ್ ಸುಮ್ಮನೆ ಕೇಳೋಕ್ಕೆ ಹೇಳಿ ಅಷ್ಟೇ.
Then lastly, how Credence IAS helped you in the preparation for civil service exam? ಆ್ಯಕ್ಚುಲಿ ಕ್ರಿಡೆನ್ಸ್ ಐ ಎಸ್ ನನಗೆ ಹೆಂಗೆ ಗೊತ್ತಾಗಿದೆ ಅಂದರೆ ನಾನು ಯು ಪಿ ಎಸ್ ಸಿ ಮೇನ್ಸ್ ಬರೋ ವಿಷನ್ ಟೆಸ್ಟ್ ಸೀರೀಸ್ ತೊಗೊಂಡಿದ್ದೆ ಆ್ಯಕ್ಚುಲಿ. ಸೊ ಹಾಗಾಗಿ ಅನಿಲ್ ಸರ್ ಎಲ್ಲ ನನಗೆ ಫಸ್ಟಿಂದ ನನಗೆ ಗೊತ್ತಿತ್ತು. ಆ್ಯಂಡ್ ದೆನ್ ಟು ಬಿ ಫ್ರ್ಯಾಂಕ್, ಐ ಡಿಂಟ್ ಗೋ ಎನಿವೇರ್ ಕೆ ಪಿ ಎಸ್ ಸಿ ಇದು ಬಂದಾಗ ಐ ಕೇಮ್ ಡೈರೆಕ್ಟ್ಲಿ ಟು ದ ಅನಿಲ್ ಸರ್ ಈ ಥರ ಇದೆ, ನಾಟ್ ಎಟ್ ಕಾನ್ಫಿಡೆನ್ಸ್ ಅಂದರೆ ನನಗೆ ಏನೂ ಓದಿಲ್ಲ, ಕೆ ಪಿ ಎಸ್ ಸಿ ಇದೆ, ಫಸ್ಟ್ ಟೈಮ್ ಇದು ಮಾಡ್ತಾ ಇರೋದು ನಾನು, ಸೊ ಏನಾದರೂ ಹೆಲ್ಪ್ ಮಾಡ್ತೀರಾ ಅಂದಾಗ ದೆನ್ ಹೀ ಸ್ಟಾರ್ಟೆಡ್ ಹೆಲ್ಪಿಂಗ್ ಮೀ ಅ ಲಾಟ್ ಆ್ಯಕ್ಚುಲಿ. ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಮೇನ್ಸ್ ಅಂದರೆ ಅವ್ರ ಕ್ವಶನ್ ಪೇಪರ್ಸ್, ಬಿಕಾಸ್ ವಿಷನ್ ಟೆಸ್ಟ್ ಸೀರೀಸ್ ಏನು ಯು ಪಿ ಎಸ್ ಸಿ ಸ್ಟ್ಯಾಂಡರ್ಡ್ ಕ್ರಿಯೇಟ್ ಮಾಡಿತ್ತು ಅದೇ ಸ್ಟ್ಯಾಂಡರ್ಡ್ ಐ ಥಿಂಕ್ ಐ ಫೆಲ್ಟ್ ಇನ್ ಕ್ರೆಡೆನ್ಸ್, ಬಿಕಾಸ್ ಐ ಸ್ಟಡಿಡ್ ವೆರಿ ಮೀನ್ಸ್ ಬೇರೆ ಬೇರೆ ಟೆಸ್ಟ್ ಸೀರೀಸ್ ತೊಗೊಂಡಿದ್ದೆ. ಮೀನ್ಸ್ ಅಂದರೆ ಐ ವಾಸ್ ಟೇಕಿಂಗ್ ಫ್ರಮ್ ಮೈ ಫ್ರೆಂಡ್ಸ್. ನಾನು ಕಂಪೇರ್ ಮಾಡ್ತಿದ್ನಲ್ಲ, ಐ ಯೂಸ್ ಟು ಫೀಲ್ ದಟ್ ಹಿಸ್ ಕ್ವಶನ್ಸ್ ಆ್ಯಂಡ್ ಮೀನ್ಸ್ ಕ್ರೆಡೆನ್ಸ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ವರ್ ವೇ ಬೆಟರ್. ಆ್ಯಕ್ಚುಲಿ ಸ್ಟ್ಯಾಂಡರ್ಡ್ ಲೆವೆಲಲ್ಲಿ ತುಂಬ ಹೈ ಲೆವೆಲಲ್ಲೇ ಇತ್ತು. ಆ್ಯಂಡ್ 80 to 90% ಆಲ್ಮೋಸ್ಟ್ ಅವ್ರು ಟೆಸ್ಟ್ ಸೀರೀಸಲ್ಲಿ ಕಂಪ್ಲೀಟ್ ಮಾಡಿಬಿಟ್ಟಿದ್ರು ಎಲ್ಲ ಪೋರ್ಷನ್ಸ್ನು. ಈವನ್ ಇಫ್ ಯು ರೀಡ್ ದೋಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಆಫ್ ದೋಸ್ ಏನು ಟೆಸ್ಟ್ ಸೀರೀಸ್ ತೊಗೊಂಡಿದ್ರು ಅದರಲ್ಲೇ ನೀವು 80 to 90% ಕಂಪ್ಲೀಟ್ ಮಾಡಿ ಆ್ಯಂಡ್ ಮಚ್ ಮೋರ್ ಬೆಟರ್ ಆನ್ಸರ್ಸಲ್ಲಿ ಕಂಪ್ಲೀಟ್ ಇದು ಮಾಡಿದ್ರು ಅಂತ. ಆಮೇಲೆ ಕರೆಕ್ಷನ್ಸ್ ವರ್ ವೆರಿ ಗುಡ್, ವಾಸ್ ವೆರಿ ಮೀನ್ಸ್ ಅಂದರೆ ಇಲ್ಲಿರೋ ನಾಟ್ ಜಸ್ಟ್ ಅನಿಲ್ ಸರ್, ಪ್ರಭು ಅವರು ಇದ್ದರು, ಮತ್ತು ಇನ್ನೊಂದಿಬ್ಬರು ಇದ್ದರು. ಆ್ಯಂಡ್ ಅವ್ರು ದೇವರ್ ವೆರಿ ಗುಡ್. ಅಂದರೆ ಕೂತ್ಕೊಂಡು ಹೇಳ್ತಿದ್ರು ಏನು ಮಿಸ್ಟೇಕ್ ಮಾಡ್ತಾ ಇದ್ದೀರಾ, ದ ವೇ ಯು ಹ್ಯಾವ್ ಟು ರೈಟ್ ಅದೆಲ್ಲ. ಆಮೇಲೆ ದೇವರ್ ಗಿವಿಂಗ್ ಲಾಡ್ ಆಫ್ ಎಂಕರೇಜ್ಮೆಂಟ್ ಇನ್ ದ ಸೆನ್ಸ್, ನಿಮ್ಗೆ ಇವತ್ತು ಬರೆಯೋಕ್ಕಾಗಲಿಲ್ವಾ, ನಾಳೆ ಬಂದು ಬರೀರಿ. ಆ್ಯಂಡ್ ಸೊ ಅದೊಂದು ಅಡ್ವಾಂಟೇಜ್ ಆಯಿತು. ಆಮೇಲೆ ಇನ್ನೊಂದಂದರೆ ಕ್ವಶನ್ಸ್ ತುಂಬ ರಿಪೀಟ್ ಆಗಿತ್ತು ನಮಗೆ. ಫಾರ್ ಎಕ್ಸಾಂಪಲ್ ಲಾಸ್ಟ್ 4 ಎಕ್ಸಾಮ್ಸ್ ಫುಲ್ ಟೆಸ್ಟ್ 2 ಟೆಸ್ಟ್ ಕೊಟ್ಟಿದ್ರು ಈಚ್ ಪೇಪರಲ್ಲಿ. ಆಲ್ಮೋಸ್ಟ್ ನಮಗೆ ಫಸ್ಟ್ ಪೇಪರ್ 14 ಕ್ವಶನ್ಸ್ ವರ್ ರಿಪೀಟೆಡ್ ಆ್ಯಕ್ಚುಲಿ. ಸೊ ದಟ್ ವಾಸ್ ಅನ್ ಅಡ್ವಾಂಟೇಜ್ ಫಾರ್ ಅಸ್, ನಾಟ್ ಜಸ್ಟ್ ಫಸ್ಟ್ ಪೇಪರ್ 1, ಪೇಪರ್ 3ಯಲ್ಲೂ ಅಷ್ಟೇ ತುಂಬಾ ಇದಾಗಿದೆ. ಎಕ್ಸೆಪ್ಟ್ ಸ್ವಲ್ಪ ಎಥಿಕ್ಸ್ ಬಿಟ್ಟರೆ ಆಲ್ಮೋಸ್ಟ್ 3 ಪೇಪರ್ಸಲ್ಲೂ ನಮಗೆ ಕ್ವಶನ್ಸ್ ತುಂಬ ರಿಪೀಟ್ ಆಗಿತ್ತು. ಆಮೇಲೆ ಲಕ್ಕಿಲಿ ನಮ್ಮದು ಎಸ್ಸೇನೂ ಅಷ್ಟೇ ಹಂಗೆ ಆಗಿತ್ತು. ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಇಲ್ಲೂ ಬರೆದಿದ್ವಿ, ಅಲ್ಲೂ ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಕೊಟ್ಟಿದ್ರು. ದೋ ದ ಮಾರ್ಕ್ಸ್ ಫಾರ್ ಲೆಸ್, ನನಗೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ಇಟ್ ವಾಸ್ ಗುಡ್. ಇಲ್ಲಿ ಆಗಿದ್ದು ಪ್ರಿಪ್ರೇಷನ್ನೇ ಅಲ್ಲೇ ಬರೆದಿದ್ದು, ಇಲ್ಲಿ ಚೆನ್ನಾಗಿ ಬಂದಿದ್ದು ಮಾರ್ಕ್ಸ್, ಅಲ್ಲಿ ಯಾಕೆ ಹಂಗೆ ಬಂದಿದ್ದು ನನಗೂ ಗೊತ್ತಿಲ್ಲ. ಬಟ್ ಇಟ್ ವಾಸ್ ಹೆಲ್ಪ್ಫುಲ್ ಇನ್ ದಟ್ ವೇ. Because standard of questions are much better when compared to other institutions, I felt. ಚೆನ್ನಾಗಿತ್ತು ಕ್ವಶನ್ಸ್.